ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳು. ನೆಚ್ಚಿನ ಮಿತ್ರ ಅರುಣ್ ಶ್ಯಾಮ್ ಅವರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ. ತುರ್ತಾಗಿ ಒಂದು ಡಿಬೇಟ್ಗೆ ಅಂತ ತೆರಳಿರುವಂಥ ಮಿತ್ರ ವಸಂತ್ ಗಿಳಿಯಾರನ್ನೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ತುರ್ತಾಗಿರುವಂಥ ಈ ಕಾರ್ಯಕ್ರಮದಲ್ಲೂ 3 ದಿನಗಳಲ್ಲಿ ಆಯೋಜನೆ ಆಗಿರುವಂಥ ಈ ಕಾರ್ಯಕ್ರಮದಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರುವ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡ್ತೀನಿ, ಉತ್ತರ ಕೊಡ್ತೀರಿ? ಬಹಳ ಜನರಿಗೆ ಪ್ರಶ್ನೆಗಳಿವೆ, ನನಗೆ ಗೊತ್ತಿದೆ. ನನಗೊಂದು ಪ್ರಶ್ನೆ ಇದೆ. ಪ್ರಶ್ನೆ ಏನು ಅಂತಂದ್ರೆ, ಈ ಕಾರ್ಯಕ್ರಮ ಇವತ್ತಲ್ಲದೆ 15 ದಿನದ ಮುಂಚೆ ಆಗಿದ್ದರೆ ಬಂದಿರ್ತಿದ್ರಾ? ಈಗೆಲ್ಲರೂ ಹೂ ಅಂತೀರಾ? ಈಗೆಲ್ಲರೂ ಹೂ ಅಂತೀರಾ? ನನಗೆ ಗೊತ್ತಿದೆ. 15 ದಿನದ ಹಿಂದೆ, 1 ತಿಂಗಳ ಹಿಂದೆ ನಮ್ಮ ಮೈಂಡ್ ಸೆಟ್ ಹೆಂಗಿತ್ತು ಅಂತಂದ್ರೆ, ಈ ಸುಳ್ಳುಗಳನ್ನೇ ಸತ್ಯ ಅಂತ ನಂಬಿಕೊಂಡು ಬಿಟ್ಟಿರುವಂತ ಮೈಂಡ್ ಸೆಟ್ ಆಗಿತ್ತು. ಆ ಬಂದಿರುವಂತ ವಿಡಿಯೋಗಳನ್ನ ತರುಣರು ನೋಡಿದ್ರೋ ಬಿಟ್ರೋ, ವಯಸ್ಸಾದವರೆಲ್ಲ ವಾಟ್ಸಪ್ಗಳಲ್ಲಿ ಫಾರ್ವರ್ಡ್ ಮಾಡಿದ್ದು. ಅಯ್ಯಯ್ಯೋ ಹೌದಾ, ಹೀಗಂತ, ಹೀಗ. ಅಷ್ಟು ವೀಕ್ ಮೈಂಡ್ ಸೆಟ್ ನಮ್ದು, ಅಷ್ಟು ವೀಕ್ ಮೈಂಡ್ ಸೆಟ್. ಇವತ್ತು ಸನ್ಮಿತ್ರ ರಾಜು ಕುರ್ಚಿ ಕೂಡ ಇದ್ದಾರೆ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರೆ ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅನ್ಕೊಳ್ತೀನಿ. ಹೋರಾಟಕ್ಕೆ ಬಂದವರು ಕೂಡ ಯಾವಾಗ ಬಂದಿರೋದ? ಯುದ್ಧ ಮುಗದೆ ಹೋದಾಗ. ಪ್ರತ್ಯಕ್ಷ ಯುದ್ಧ ಇದ್ದಾಗ ಬರ್ಲಿಲ್ಲ ರೀ. ನಾನು ವಸಂತ್ ಗಿಳಿಯಾರನ್ನ ಕೊನೆವರೆಗೂ ಇರಿಸ್ಕೋಬೇಕು ಅಂತಿದ್ದೆ. ಬಿಕಾಸ್ ನಿಮ್ಮೆಲ್ಲರ ಆಶೀರ್ವಾದ ಪುಣ್ಯಾತ್ಮನ ತೋಳುಗಳಿಗೆ ಸಿಗಬೇಕು ಅಂತ ಭಾವನೆ ಇತ್ತು ನನಗೆ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ, ಯಾರಿಗೂ ನಂಬಿಕೆಯೇ ಇಲ್ಲದೆ ಹೋದಾಗ, ಎಲ್ಲರೂ ಸುಳ್ಳನ್ನೇ ಸತ್ಯ ಅಂತ ನಂಬಿದ್ದಾಗ, ಒಂದು ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೊರಟು ಅವ್ರು ಹೇಳ್ತಾ ಇರುವಂತ ಎಲ್ಲ ಮಾತುಗಳು ಇಲ್ಲಿ ಯಾರೋ ಸತ್ತೋದ್ರು ಅಂತಂದ್ರೆ, ಆ ಸತ್ತೋದ್ರ ಮನೆಗೆ ಹೋಗಿ ಅವ್ರು ಹೆಂಗ್ ಸತ್ರು ಅಂತ ತಿಳ್ಕೊಂಡು, ಇಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಆಕ್ಸಿಡೆಂಟ್ಗೆ ಏನ್ ಹೇಳುತ್ತೆ ಪೊಲೀಸ್ ರಿಪೋರ್ಟ್ ಅಂತ ತೆಗೆದು, ಸೌಜನ್ಯ ಹಿಂಗೆ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಮಾವನ್ನ ಮಾತನಾಡಿಸಿ, ಹೋರಾಟಗಾರರ ಎಲ್ಲರನ್ನೂ ಅರಸಿಕೊಂಡು ಹೋಗಿ ಎಲ್ಲರನ್ನೂ ಮಾತಾಡಿಸಿ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಎಲ್ಲವನ್ನು ನೋಡಿ, ಅಯ್ಯಯ್ಯೋ ಎಷ್ಟೊಂದು ಸುಳ್ಳಿದೆಯಪ್ಪ ಇದರಲ್ಲಿ ಅಂತ ಹೇಳಿ ಒಂದು ಯಾತ್ರೆಯನ್ನ ಮಾಡಿ ವಾಚಾಮಗೋಚರವಾಗಿ ಜನರ ಹತ್ರ ಬಯಸ್ಕೊಂಡ ನಂತರವೂ ನನಗೆ ಶ್ರದ್ಧೆ ಇದೆ. ಯಾಕೆ ಅಂತಂದ್ರೆ, ನಾನು ಸತ್ಯದ ಆಳಕ್ಕೆ ಹೋಗ್ತಿದ್ದೀನಿ ಅಂತ ಧೈರ್ಯವಾಗಿ ಹೇಳಿದ ಮನುಷ್ಯ ಆತ. ಅಂಡ್ ಬಿಲೀವ್ ಮೀ, ನಾನು ಕೂಡ ಈ ಒಟ್ಟಾರೆ ಈ ಪ್ರಕರಣಕ್ಕೆ ಎಂಟ್ರಿ ಆದಾಗ ನಾನು ಕೂಡ ವಿಚಾರ ಮಾಡದೆ ಹೆಂಗ್ ಬರಲಿ. ನನ್ನನ್ನು ಬಹಳ ಜನ ಒಪ್ತಾರೆ, ಬಹಳ ಜನ ನಂಬ್ತಾರೆ. ಅವ್ರ ಮುಂದೆ ನಿಲ್ಬೇಕಾದ್ರೆ ನಾಳೆ ಒಂದು ಸುಳ್ಳಿಗೆ ಸಮರ್ಥನೆ ಮಾಡ್ಕೊಂಡು ನಿಂತೆ ಅಂತ ಆಗ್ಬಾರ್ದಲ್ಲ. ನನಗೆ 100% ನಂಬಿಕೆ ಇದೆ. ಯಾರ ಮೇಲೆ? ಮಂಜುನಾಥನ ಮೇಲೆ ಅನುಮಾನ ಬರುವ ಪ್ರಮೇಯವೇ ಇಲ್ಲ. ಬದುಕಿರೋದೇ ಮಂಜುನಾಥನ ಕಾರಣಕ್ಕೆ. ಅಣ್ಣಪ್ಪ ರಕ್ಷಣೆ ಕೊಡ್ತಾನೆ, ಕಾಪಾಡ್ತಾನೆ ಗೊತ್ತು. ಆದರೆ ಅಣ್ಣಪ್ಪನ ಸೇವಕರಾಗಿ, ಮಂಜುನಾಥನ ಸೇವಕರಾಗಿ ವೀರೇಂದ್ರ ಹೆಗಡೆ ಅವರನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ನಾನು ಕಳೆದ 1-2 ದಶಕಗಳಿಂದ ವೀರೇಂದ್ರ ಹೆಗಡೆ ಅವರನ್ನ ನೋಡಿದ್ದೀನಿ, ಅವರ ಹತ್ತಿರ ಒಡನಾಡಿದ್ದೀನಿ. ನನಗೆ 100% ಹೃದಯ ಹೇಳ್ತಿತ್ತು, ಈ ಮನುಷ್ಯನಿಂದ ಇಂಥ ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗಂದ ತಕ್ಷಣ ಏನ್ ಹೇಳ್ತಿದ್ರು ಗೊತ್ತಾ ಪಕ್ಕದವರು? ಅವರು ಮಾಡಿಲ್ಲ, ಪಕ್ಕದವರು. ಸತ್ಯ ಹೇಳಲೇನ್ರಿ, ಒಂದು ಹಂತದಲ್ಲಿ ಡೌಟ್ ಬಂದ್ಬಿಡುತ್ತೆ ನನಗೆ, ಪಕ್ಕದವರು ಮಾಡಿರ್ಬೋದಾ? ನಾನು ವೀರೇಂದ್ರ ಹೆಗಡೆ ಅವರಿಗೆ ತುಂಬಾ ಆತ್ಮೀಯರಾಗಿದ್ದವರು, ಯಾರು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರನ್ನ ಒಂದಿನ ಕೇಳಿದೆ, ನಂಗೆ ಇವತ್ತು ನಾಚಿಕೆ ಇದೆ, ನಾನು ಈ ಪ್ರಶ್ನೆ ಕೇಳ್ಬಿಟ್ನಲ್ಲ, ಕೇಳಬಾರ್ದಾಗಿತ್ತಲ್ಲ, ಒಂದು ಕ್ಷಣ ಅನುಮಾನ ಬಂದ್ಬಿಡುತ್ತಲ್ಲ. ನಾನು ಕೇಳಿದೆ ಅವರಿಗೆ, ವೀರೇಂದ್ರ ಹೆಗಡೆಯ ಪಕ್ಕದಲ್ಲಿರೋರು ಯಾರಾದರೂ ಹಿಂಗೆ ಮಾಡಿರ್ಬೋದಾ? ಅವ್ರೇನಂದ್ರು ಗೊತ್ತಾ? ನನ್ನ ಅಯ್ಯ, ನನ್ನ ಮನೆಯಲ್ಲಿರುವಂಥವರೆಲ್ಲ ಹಿರಿಯರು ಅವ್ರನ್ನ ಅಯ್ಯ ಅಂತ ಕರೀತಾರೆ, ದೊಡ್ಡಪ್ಪ ಚಿಕ್ಕಪ್ಪ ಅಂತೆಲ್ಲ ಕರೀತಾರಲ್ಲ. ಅವ್ರು ಹೇಳಿದ್ರು, ನನ್ನ ತಂದೆ ಎಷ್ಟು
ಎಷ್ಟು ಸೂಕ್ಷ್ಮ ಅಂತಂದ್ರೆ ಸುತ್ತಲೂ ಎಂತೆಂಥವ್ರನ್ನ ಇಟ್ಕೋಬೇಕು ಅಂತ ಪದೇ ಪದೇ ಯೋಚನೆ ಮಾಡಿ ಇಟ್ಕೊಳ್ತಾರೆ. ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ಇವರು ಮಾಡಿರುವ ಆರೋಪಗಳಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಲಿ, ಈ ಮಾಡಿರುವ ಆರೋಪಗಳಲ್ಲಿ 1% ಕೂಡ ಸತ್ಯ ಇಲ್ಲ ಅನ್ನೋದನ್ನ ನಾನು ಧೈರ್ಯವಾಗಿ ಹೇಳಬಲ್ಲೆ ಅಂತ ಅವ್ರು ಹೇಳಿದ್ರು. ಬಟ್ ಇವತ್ತು ನೋಡಿದಾಗ ಅನ್ಸುತ್ತೆ, ಅಬ್ಬಾ ಎಷ್ಟು ಸತ್ಯ. ಅವತ್ತು ನಾನು ಈ ತರದೊಂದು ಸಣ್ಣ ಪ್ರಶ್ನೆ ಕೇಳ್ಬಿಟ್ನಲ್ಲ, ನಂಗೆ ಇವತ್ತಿಗೂ ಬೇಜಾರಿದೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಯಾರ್ಯಾರು ಗೊತ್ತಿಲ್ಲದೆ ವಿಡಿಯೋ ಫಾರ್ವರ್ಡ್ ಮಾಡಿಬಿಟ್ರೋ, ಯಾರ್ಯಾರು ಗೊತ್ತಿಲ್ಲದೆ ಸಮೀರ್ ಮುಲ್ಲಾನ ವಿಡಿಯೋಗೆ ಲೈಕ್ ಮಾಡಿದಿರೋ, ಯಾರ್ಯಾರು ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬೇಕಾದಾಗ ಇದ್ರು ಇರ್ಬೋದೇನಪ್ಪ, ದೊಡ್ಡವ್ರು ಮಾಡಿರ್ಬೋದೇನೋ ಅಂತ ಹೇಳ್ಕೊಂಡ್ರೋ, ಹೋಗಿ ಮನೆಗೆ ಹೋದ ತಕ್ಷಣ ಅಣ್ಣಪ್ಪನಿಗೊಂದು ತಪ್ಪು ಕಾಣಿಕೆ ಎತ್ತಿಡಿ, ನಾನು ತಪ್ಪು ಮಾಡ್ಬಿಟ್ನಪ್ಪ, ಒಂದು ಕ್ಷಣವಾದ್ರೂ ಅಪನಂಬಿಕೆ ತಾಳಿ ಬಿಟ್ನಲ್ಲ, ಇದಕ್ಕಿಂತ ದೊಡ್ಡದು ನನ್ನಿಂದ ಆಗಬೇಕಾಗಿದ್ದೇನೂ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಒಂದು ಪಶ್ಚಾತ್ತಾಪದ ಕಾಣಿಕೆಯನ್ನ ಇವತ್ತೇ ಎತ್ತಿಟ್ಬಿಡಿ. ನಾನು ಮಾಡಿದ್ದೀನಿ ಅದನ್ನ. ಯಾಕೆ ಮಾಡಿದ್ದೀನಿ? ವೀರೇಂದ್ರ ಹೆಗ್ಗಡೆ ಬಗ್ಗೆ ಅನುಮಾನ ಇರಲಿಲ್ಲ, ಬಟ್ ಇವ್ರು ಮಾಡುವ ಆರೋಪ ಅಕ್ಕಪಕ್ಕದವ್ರು ಯಾರಾದ್ರೂ ಮಾಡಿರಬಹುದಾ ಅಂತ ಒಂದು ಕ್ಷಣ ಬಂದಿತ್ತಲ್ಲ, ಅದು ಅನುಮಾನ ನನಗೆ. ನಾನು ಈಗ ಧೈರ್ಯವಾಗಿ ಹೇಳಬಲ್ಲೆ, ಅಣ್ಣಪ್ಪ ಹೇಳಿದಾನೆ, ನೀವು ಇಲ್ಲೇನ್ ಮಾಡ್ತಿರೋ ಮಾಡಿ, ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ನಿಮ್ಮ ತೀರ್ಮಾನ ನಾನು ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳಿದ ಮೇಲೆ ಇನ್ನು ಯಾರಾಟ ಬರ್ಲಿಕ್ಕೆ ಸಾಧ್ಯ? ಮಿತ್ರ, ತೀರ್ಮಾನಗಳು ಹೆಂಗೆ ನಡೆದಿವೆ? ನಮ್ ಬ್ರೈನ್ ವಾಶ್ ಮಾಡ್ಲಿಕ್ಕೆ ನಾವು ಬಹಳ ಜನರಿಗೆ ಹೇಳ್ತೀವಲ್ಲ, ಅವ್ನ್ ಬ್ರೈನ್ ವಾಶ್ ಆಗೋಗಿದೆ, ಇವನ್ ಬ್ರೈನ್, ನಮ್ದು ಮಾಸ್ ಬ್ರೈನ್ ವಾಶ್ ಆಗಿತ್ತು, ಒಬ್ರಿಬ್ರದಲ್ಲ, ಮಾಸ್ ಬ್ರೈನ್ ವಾಶ್. ಈಗ ಇಲ್ಲಿ ಕೂತವ್ರು ಕೆಲವರು ಇದ್ದೀರಿ, ಗೊತ್ತು ನನಗೆ, ಹುಳ ಕಡಿದು ಬಿಟ್ಟಿದೆ. ಆ ಕಡಿದಿರೋ ಹುಳ ಕೆಲವರು ಹೆಂಗಿದ್ದಾರೆ ಗೊತ್ತೇನು, ಅವ್ರ ದುರದೃಷ್ಟ, ಅವ್ರ ಕರ್ಮ ಏನು. ವೀರೇಂದ್ರ ಹೆಗ್ಗಡೆ ಅವರು ಹತ್ಯೆ ಮಾಡಿದ್ರಲ್ಲ ಅಂತ ನಾನು ಮಾತನಾಡಬೇಕಿತ್ತು. ಅಜಿತ್ ಹನುಮಕ್ನವರು ನಾನೇ ಉತ್ತರ ಕೊಡ್ತೀನಿ ರೀ ಅಂದ್ರು. ನಾನು ಕಾಯ್ತಾ ಇದ್ದೀನಿ ಏನು ಉತ್ತರ ಕೊಡ್ತಾರೆ ಅಂತ. ಏನ್ ಹೇಳಿದ್ರು ಗೊತ್ತಾ ಅವರು? ಆನೆ ಮಾವುತನ ಜಾಗ ಎಷ್ಟಿತ್ತು ಗೊತ್ತಾ? ಅವನಂದ ಗೊತ್ತಿಲ್ಲ. ಪ್ರಶ್ನೆ ಕೇಳಿದವನಿಗೆ ಗೊತ್ತಿಲ್ಲ. ಆನೆ ಮಾವುತನ ಜಾಗ ಕಬಳಿಸ್ಲಿಕ್ಕೆ ಡಬಲ್ ಮರ್ಡರ್ ಮಾಡಿಸಿದ್ದಾರೆ ಇವರು. ಎಷ್ಟು ಜಾಗ ಇತ್ತು ಗೊತ್ತಿಲ್ಲ. ಅಜಿತ್ ಹೇಳಿದ, ಸೆಂಟ್ಸ್ ಲೆಕ್ಕ ನನಗೂ ಗೊತ್ತಿರಲಿಲ್ಲ, ಗೂಗಲ್ ಸರ್ಚ್ ಮಾಡಿದ್ದೆ, 1 ಸೆಂಟ್ ಅಂದ್ರೆ ಎಷ್ಟು ಅಂತ. ಆಮೇಲೆ ನಂಗೆ ಗೊತ್ತಾಯ್ತು, 2000 ಸ್ಕ್ವೇರ್ ಫೀಟ್ ನಷ್ಟು ಜಾಗ. 2000 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಇವರೇ ಹಿಂದೆ ಕೊಟ್ಟಿದ್ದು. ಆ ಕೊಟ್ಟಿರುವ ಜಾಗ ಟ್ರಾನ್ಸ್ಫರ್ ಕೂಡ ಆಗ್ಲಿಲ್ಲ, ಅವನು ಅಲ್ಲೇ ಇದ್ದ, ಅವನ ಹತ್ಯೆ ಆಯ್ತು. ಯಾತಕ್ಕೆ? 2000 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಕಿತ್ಕೊಳ್ಳಕ್ಕೆ. ಆ ಫಾಲ್ ವೀರೇಂದ್ರ ಹೆಗ್ಗಡೆ ಅವರು, ಆ ಫಾಲ್ ಧರ್ಮಸ್ಥಳ, 2000 ಸ್ಕ್ವೇರ್ ಫೀಟ್ ನ ಜಾಗಕ್ಕೋಸ್ಕರ ಯಾರಾದ್ರೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಏನ್ರಿ ಇದನ್ನ? 2000 ಸ್ಕ್ವೇರ್ ಫೀಟ್ ಅಂದ ತಕ್ಷಣ ಸ್ವಲ್ಪ ಮೆತ್ತಗಾದ ಅವನು. ಆಮೇಲೆ ನಂಗೆ ಗೊತ್ತಿಲ್ಲ ಸರ್ ಎಷ್ಟು ಸ್ಕ್ವೇರ್ ಫೀಟ್ ಅಂತ, ಏನೂ ಗೊತ್ತಿಲ್ಲ ರೀ. ಕಥೆಗಳನ್ನ ಕೇಳೋದು, ಆ ವೈಭವೀಕರಿಸಿದ ಕಥೆಗಳನ್ನ ನಂಬಿ ಅದಕ್ಕೋಸ್ಕರ ಬದುಕೋದು. ಕೊನೆಗೆ ಏನಾಗತ್ತೆ ಗೊತ್ತಾ? ಇಲ್ಲಿ ಕೂತಿರೋರ್ಗೆ ಎಲ್ರಿಗೂ ಒಂದು ವಿಶ್ವಾಸ ಇದೆ. ಏನಿದೆ ಅಂತಂದ್ರೆ, ಸಾರ್ ಧರ್ಮಸ್ಥಳದವರೇ ನಂಬಿಟ್ಟಿದ್ದಾರೆ ಇದನ್ನ. ನೀವು ಉಜಿರೆಗೆ ಹೋಗಿ ಕೇಳಿ, ಅವ್ರಿಗೆ ಗೊತ್ತಿದೆ. ನೀವು ಬೆಳ್ತಂಗಡಿಗೆ ಹೋಗಿ ಕೇಳಿ, ಅವ್ರ ಮನೆಯಲ್ಲೂ ಇವನು ಯಾವ ಮನೆಗೂ ಹೋಗ್ಲಿಲ್ಲ. ಇವನು ಇಲ್ಲಿ ಕೂತ್ಕೊಂಡು ಹೇಳೋದು ಯಾಕೆಂದ್ರೆ ಅವ್ರು ಮಾಡಿರೋ ವಿಡಿಯೋ ನೋಡ್ಬಿಟ್ಟಿದ್ದಾನೆ, ಹುಳ ಕಚ್ಚಿಬಿಟ್ಟಿದೆ ಇವನಿಗೆ. ನಾನು ಯಾಕೆ ಧೈರ್ಯವಾಗಿ ಹೇಳಬಲ್ಲೆ ಗೊತ್ತಾ? ನಾನು ಈ ವಿಚಾರ ಮಾತನಾಡಿದಾಗ ಪ್ರಾಮಾಣಿಕವಾಗಿ ಹೇಳ್ತೀನಿ ಮಿತ್ರ, ಏನೂ ಮಾತಾಡಿರಲಿಲ್ಲ. ಕೊರಗಜ್ಜನ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ದೈವದ ಕಾರ್ಯಕ್ರಮಕ್ಕೆ ಹೋದಾಗ, ಆ ಕೊರಗಜ್ಜನ ಕಾರ್ಯಕ್ರಮದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮದಲ್ಲಿ ನಿಂತು ನಾನು ಹೇಳಿದೆ, ಯಾವನೋ ಒಬ್ಬ ಮುಲ್ಲಾ ಮಾಡಿರೋ ವಿಡಿಯೋ ನೋಡಿ ನಮ್ಮ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುವಷ್ಟು ನಮ್ಮ ನಂಬಿಕೆ ಶ್ರದ್ಧೆ ಹಾಳಾಗೋಗಿದ್ಯಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ, ಇವತ್ತು ರಿಲೀಸ್ ಆಗಿ ಬಂದಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಏನ್ ಹೇಳಲ್ಲ ಗೊತ್ತಾ? ಚಕ್ರವರ್ತಿ ಸೂಲಿಬೆಲೆ ಉಜಿರೆಗೆ ಕಾಲಿಟ್ಟರೆ ಚಪ್ಪಲಿ ನೋಡಿತೀನಿ ಇಲ್ಲ. ನನಗೆ ಐ ಡೋಂಟ್ ಕೇರ್ ದಿಸ್ ಪೀಪಲ್, ಹೋಗಲೈ ಅಂತ ಸುಮ್ಮನಾದೆ. ಬಟ್ ನಮ್ಮ ಹುಡುಗರು ಬಿಡ್ಲಿಲ್ಲ. ಅದ ಹೆಂಗ್ ಬರಲ್ಲ? ಅಂಡ್ ದ ಲೀಡ್ ಟೇಕನ್ ಬೈ ಪುನೀತ್ ಕೇರಳಿ ಹೇಳ್ದ, ಅಣ್ಣ ನೀವು ಬರ್ಲಿಲ್ಲ ಅಂತಂದ್ರೆ ನಾನೇ ಚಕ್ರವರ್ತಿ, ನಾನು ಹೋಗ್ತೀನಿ, ಅದೇನಾಗುತ್ತೋ ಆಗ್ಬಿಡ್ಲಿ ಅಂತ. ಆಮೇಲೆ ನಾನಂದ್ರೆ ನೀನ್ ಹೆಂಗ ಹೋಗೋದು, ನಾನು ಬರ್ತೀನಿ ಇರು ಅಂತ ಹೇಳಿ ನಾವೆಲ್ಲರೂ ಸೇರಿ ಹೋದ್ವಿ. ಹೆಚ್ಚು ಕಡಿಮೆ ನಾವೊಂದು 400-500 ಜನ ಕಾರ್ಯಕರ್ತರಿದ್ವಿ, ರಾಜ್ಯದ ಎಲ್ಲ ಕಡೆಯಿಂದ ಬಂದ್ರು. ನಾನು ಹೇಳಿದ್ರೆ ನಾವೇ ಹೋಗಲು ಕಾರ್ಯಕ್ರಮ ಮಾಡ್ತೀವಿ ಅಂತ. ಯಾವಾಗ ನಾವು ಬರ್ತೀವಿ ಅಂತ ಗೊತ್ತಾಯ್ತೋ, ಉಜಿರೆ ಜನ ಜೀವ ಬಂದ್ಬಿಡ್ತಲ್ಲ. 5,000ಕ್ಕೂ ಹೆಚ್ಚು ಜನ. ನೀವು ಸಂಜಯ್ ನಗರದಲ್ಲಿ ಸೇರಲಿಲ್ಲ ಇವತ್ತು. 5,000ಕ್ಕೂ ಹೆಚ್ಚು ಜನ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮನೆಯಿಂದ ಕೆಲವೇ ಮೀಟರ್ಗಳಷ್ಟು ದೂರದಲ್ಲಿ ಕೂತವರು. ನಾನು ಕೇಳಿದ್ರೆ, ಇಷ್ಟು ಜನ ಯಾಕೆ ಬಂದ್ರೆ? ನಮಗೆ ಯಾರಾದ್ರೂ ಲೀಡ್ ಮಾಡ್ಲಿಕ್ಕೆ ಬೇಕಿತ್ತು ಸರ್, ನೀವು ಬಂದ್ರಲ್ಲ, ಬಂದು ಕೂತ್ವಿ ನಾವು ಅಂತ. ಏನರ್ಥ ಅದಕ್ಕೆ? ನೀವು ಮಾತಾಡ್ತಿದ್ರಲ್ಲ ಕೂತ್ಕೊಂಡು. ಉಜಿರೆಯಲ್ಲಿ ಹಂಗಿದೆ, ಬೆಳ್ತಂಗಡಿಯಲ್ಲಿ ಹಿಂಗಿದೆ, ಅದೇ ಉಜಿರೆಯ ನಟ್ಟ ನಡುವೆ ನಾವಿದ್ದೇವೆ ಕ್ಷೇತ್ರದೊಳಗೆ ಅಂತ ನಿಂತ್ಕೊಂಡ್ರಲ್ಲ.
ಕೇಳಿದ್ರೆ ಏನಂತೀರಿ? ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಎಲ್ಲ ದೊಡ್ಡವರೇನಾ? ಯಾಕೆ ಈ ಸತ್ಯ ಆದ್ರೂ ಕೂಡ ಒಳಗೋಗ್ಲಿಲ್ಲ? ಪ್ರಶ್ನೆಗೆ ಉತ್ತರ, ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಯಾಕೆ ಇಷ್ಟೊಂದು ರೇಪುಗಳಾದವು ಅಲ್ಲಿ? ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಯಾಕೆ ಪೊಲೀಸರ ಹತ್ರ ಬರಲ್ಲ? ದೊಡ್ಡವರು ಏನ್ ಬೇಕಿದ್ರು ಮಾಡ್ತಾರೆ. ಯಾಕೆ ಕೋರ್ಟ್ಗಳಲ್ಲಿ ಅವರಿಗೆ ಗೆಲುವಾಗುತ್ತೆ? ದೊಡ್ಡವರು ಏನ್ ಬೇಕಿದ್ರು. ಏನ್ರಿ ದೊಡ್ಡವರು? ದೊಡ್ಡವರು ಅಂತ ಅನ್ಸ್ಕೊಂಡಂತ ಯಡಿಯೂರಪ್ಪನವರು ಸಿಎಂ ಆಗಿದ್ದ ಜೈಲಿಗೆ ಹೋದ್ರು. ದೊಡ್ಡವರು ಅಂತ ಅನ್ನಿಸ್ಕೊಂಡಿಂತ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಡಿ.ಸಿ.ಎಂ ಆಗಿದ್ದಾರೆ. ಅವರು ಅಷ್ಟು ದುಡ್ಡು ಮಾಡಿ ಸಿಕ್ಕಾಪಟ್ಟೆ ಅಧಿಕಾರವನ್ನು ಅನುಭವಿಸಿದವರು ಜೈಲಿಗೆ ಹೋಗಿ ಬಂದ್ರು. ರಾಜಕಾರಣಿಗಳ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ ಮಲ್ಯ ಪಾಪ ಈಗಲೂ ಬರಬೇಕು ಬರಬೇಕು ಬರಬೇಕು, ದೊಡ್ಡ ಮನುಷ್ಯ, ಇನ್ನೂ ಭಾರತಕ್ಕೆ ಕಾಲಿಡ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಇವರೆಲ್ಲರಿಗಿಂತ ದೊಡ್ಡವರು. ಏನ್ ಮಾತಾಡ್ತೀವಿ ನಾವು? ಈ ನೆಲದ ಪೊಲೀಸ್ ವ್ಯವಸ್ಥೆಗಿಂತ, ಈ ನೆಲದ ಸಿಬಿಐ ಇನ್ವೆಸ್ಟಿಗೇಷನ್ಗಿಂತ, ಈ ನೆಲದ ಸರ್ಕಾರಗಳಿಗಿಂತ, ಈ ನೆಲದ ನ್ಯಾಯಾಲಯಗಳಿಗಿಂತ ಒಬ್ಬ ವ್ಯಕ್ತಿ ದೊಡ್ಡವನು. ಗಿರೀಶ್ ಮಟ್ಟಣ್ಣ ಒಂದ್ ಕಡೆ ಮಾತನಾಡ್ತಾ ಏನ್ ಹೇಳ್ತಾರೆ ಗೊತ್ತಾ? ಕೂತ್ಕೊಂಡಿರೋರು ಕೇಳಬೇಕು ನೀವುಗಳೆಲ್ಲ. ಗ್ಯಾಗ್ ಆರ್ಡರ್ ಸಿಕ್ತು ಧರ್ಮಸ್ಥಳಕ್ಕೆ, ಹುಚ್ಚಾಪಟ್ಟೆ ಮಾತನಾಡ್ತಿದ್ದಾರೆ ಯೂಟ್ಯೂಬ್ ನಲ್ಲಿ. ದಯವಿಟ್ಟು ಮಾತಾಡೋದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಆರ್ಡರ್ ಕೊಡಿ ಅಂತ ಒಂದು ಗ್ಯಾಗ್ ಆರ್ಡರ್ ಸಿಕ್ತು. ಸಿಕ್ಕಿದಾಗ ಏನ್ ಹೇಳ್ತಾರೆ ಗೊತ್ತಾ? ಆ ಜಡ್ಜು ವೀರೇಂದ್ರ ಹೆಗಡೆ ಅವರ ಚೇಲ ಅವನು, ಅದಕ್ಕೆ ಗ್ಯಾಗ್ ಆರ್ಡರ್ ಹೇಳಿದ್ದಾರೆ. ಜಡ್ಜ್ ಚೇಲ. ನಾನೊಬ್ಬ ಅಡ್ವೊಕೇಟ್ಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ಮಾತು ಹೇಳಬೇಕಾದ್ರೆ ನಾಚಿಕೆ ಅನ್ಸುತ್ತೆ ನನಗೆ. ಆದ್ರೆ ಏನೂ ಮಾಡ್ಲಿಲ್ವಲ್ಲ ಸರ್ಕಾರಗಳು, ಏನೂ ಮಾತೇ ಆಡ್ಲಿಲ್ವಲ್ಲ. ಯಾಕೆ ಅಂದ್ರೆ ಎಲ್ಲರ ಮನಸ್ಸಲ್ಲೂ ಹುದುಗಿತ್ತು, ದೊಡ್ಡವರು ಏನ್ ಬೇಕಿದ್ರು ಮಾಡಬಹುದು ಅಂತ. ನಮ್ಮನ್ನು ಹೆಂಗ್ ನಂಬಿಸಿದ್ರು ಗೊತ್ತಾ? 2012 ನಲ್ಲಿ ಆಕೆ ಹತ್ಯೆ ಆಯ್ತು. ಇವತ್ತಿಗೂ ನಂಗೆ ನೋವಿದೆ. ನಿಮ್ಮೆಲ್ಲರ ದನಿಗೆ ನಾನು ದನಿಗೂಡಿಸ್ತೀನಿ. ಜಸ್ಟಿಸ್ ಫಾರ್ ಸೌಜನ್ಯ ಬೇಕು. ಸೌಜನ್ಯಾಳ ರೇಪ್ ಮಾಡಿ ಹತ್ಯೆ ಮಾಡಿದ್ ಯಾರು ಗೊತ್ತಾಗಬೇಕು. ಅದಕ್ಕೆ ಏನ್ ಮಾಡಬೇಕು? ಸೌಜನ್ಯ ಅವರ ಅಮ್ಮ ಪೊಲೀಸರ ಹತ್ರ ಹೋಗ್ಬೇಕು, ಈ ಇಡೀ ಕೇಸನ್ನ ರಿಓಪನ್ ಮಾಡಿಸಿ ಅಂತ ಹೇಳಬೇಕು, ಕೋರ್ಟಿಗೆ ಹೋಗಿ ಕೇಳ್ಕೊಳ್ಬೇಕು, ಎಲ್ಲದರ ಆಧಾರದ ಮೇಲೆ ವಿಚಾರಣೆ ಮತ್ತೊಮ್ಮೆ ಮಾಡಿಸಿ ಅಂತ ಕೋರ್ಟ್ ಅನ್ನ ಕೇಳ್ಕೊಳ್ಬೇಕು. ಅದನ್ನ ಬಿಟ್ಟುಬಿಟ್ಟು ನೀವು ಜೇಬಲ್ಲಿ ನಿಮ್ ಫೋನಲ್ಲಿ ಎಲ್ಲ ಪ್ರೂಫ್ ಇಟ್ಕೊಂಡು ತಿರುಗಾಡ್ತಿರೋದು ಯಾಕೆ? ನಾನು ಬಹಳ ಬಾರಿ ಅಂದ್ಕೊಳ್ಳೋದು, ಯಾರಾದ್ರೂ ಮಟ್ಟಣ್ಣನ ಮೊಬೈಲ್ ಆದ್ರೂ ಕದ್ಬಿಟ್ಟು ಪೊಲೀಸರಿಗೆ ಕೊಟ್ಬಿಟ್ಟಿದ್ರೆ ಸೌಜನ್ಯಗೆ ನಿಜವಾಗ್ಲೂ ನ್ಯಾಯ ಸಿಕ್ಕಿರೋದು. ಯಾಕ್ರಿ ಎಲ್ಲ ಜೇಬಲ್ಲಿದೆ? ಜೇಬಲ್ಲಿರುವಂತ ಪ್ರೂಫ್ ಎಂತವು? ಸುಜಾತ ಭಟ್ ತರದ್ದು. ಇದು ಪ್ರೂಫಾ ನಿಮ್ದು? ಈ ಪ್ರೂಫ್ ಅನ್ನು ತೆಗೆದುಕೊಂಡು ನೀವು ಖಾವಂದ್ರ ಬಗ್ಗೆ ಮಾತನಾಡ್ತಿದ್ದ. ಹೇಗೆ ಬ್ರೈನ್ ವಾಶ್ ಮಾಡಿದ್ರು? 2012ರಲ್ಲಿ ಆಕೆಯ ರೇಪ್ ಆಯ್ತು, ಮರ್ಡರ್ ಆಯ್ತು, ಮಾತಿಲ್ಲ. ವಿಚಾರಣೆ ನಡೀತು. ವಿಚಾರಣೆ ನಡೆದ ಇಮ್ಮಿಡಿಯೇಟ್ ಆಗಿ ಸಿಕ್ಕಿ ಬಿದ್ದವನು ಸಂತೋಷ್ ರಾವ್. ಸಂತೋಷ್ ರಾವ್ ಏನ್ ಕತೆ? ಅವನನ್ನು ಕರ್ಕೊಂಡು ಬಂದ ಪೊಲೀಸರನ್ನ ಮಾತಾಡಿಸಿದ್ದೀನಿ ನಾನು. ಡೈರೆಕ್ಟ್ ಆಗಿ ವಸಂತನ್ ಮಾತಾಡಿಸಿಲ್ಲ. ಯಾಕೆಂದ್ರೆ ನನ್ಗನ್ಸಿತ್ತು ವಸಂತ್ ಆ ಕಡೆಗಿದ್ದಾರೆ, ಅವ್ರನ್ನ ಮಾತಾಡಿಸಿದ್ರೆ ಉಪಯೋಗ ಇಲ್ಲ ಅಂತ. ನಾನೇ ಒಂದ್ ಸಣ್ಣದಾಗಿರುವಂತ ಒಂದು ದಾರಿ ಹುಡ್ಕೊಂಡು ಇನ್ರೋಡ್ ಮಾಡ್ಕೊಂಡು ಒಬ್ಬೊಬ್ಬರನ್ನೇ ಮಾತನಾಡಿಸ ಬಂದ ಮೇಲೆ ಈಗ ವಸಂತನ್ ಮಾತನಾಡಿಸಬೇಕು ಅಂತ ಫೈನಲಿ ಮಾತನಾಡಿಸಿದೆ. ನಾನು ಪೊಲೀಸರನ್ನ ಮಾತಾಡಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಕೆಲವರನ್ನ ಮಾತನಾಡಿಸುವಾಗ ನಂಗೆ ಅನ್ನಿಸ್ತು ದಾಲ್ಮೆ ಕುಚ್ ಕಾಲ ಹೇ ಅಂತ. 2013ರಲ್ಲಿ ಒಂದು ಖಾಸಗಿ ಟಿವಿ ಚಾನೆಲ್ ನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂದು ಮಾತನಾಡ್ತಾ ಏನ್ ಹೇಳಿದ್ರು ಗೊತ್ತಾ? ಈ ಇಡೀ ಪ್ರಕರಣದಲ್ಲಿ ಅಲ್ಲಿವರೆಗೂ ಯಾರಿಗೂ ಅನುಮಾನ ಇರಲಿಲ್ಲ, 1 ವರ್ಷ ಯಾರಿಗೂ ಅನುಮಾನ ಇರಲಿಲ್ಲ. ಇಡೀ ಪ್ರಕರಣದಲ್ಲಿ ಸೌಜನ್ಯಾಳ ರೇಪ್ ಮಾಡಿ ಮರ್ಡರ್ ಮಾಡಿದ್ದು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ. ಆ ತಮ್ಮನ ಮಗನ ಹೆಸರು ನಿಶ್ಚಲ್ ಜೈನ್ ಅಂತ. ಒಟ್ಟು 3-4 ಜನರನ್ನು ಸೇರಿಸ್ಬಿಟ್ರು ಅದರಲ್ಲಿ, ಎಲ್ಲ ಜೈನ್ ಕಮ್ಯುನಿಟಿಯವರು. ಈಗೇನಾಯ್ತು? ಜೈನ್ ಕಮ್ಯುನಿಟಿಯವರು ಗೌಡ ಕಮ್ಯುನಿಟಿಗೆ ಸೇರಿದ ಒಂದು ಹೆಣ್ಣು ಮಗಳ ಅತ್ಯಾಚಾರ ಮಾಡಿ ಸಾಯಿಸಿದ್ರು. ಹೆಂಗನ್ಸತ್ರಿ? ಈ ಕಥೆನೇ ಹೆಂಗಿದೆ? ರೋಚಕವಾಗಿದೆ ಕಥೆ. ಡೇ 1ನಿಂದ ರೋಚಕ ಕಥೆ ಹೆಣಿಯೋದ್ರಲ್ಲಿ ನಿಸ್ಸೀಮರಾಗಿದ್ರು ಅವರು. ನಿಶ್ಚಲ್ ಜೈನ್ ಅವತ್ತಿನ ದಿನ ಭಾರತದಲ್ಲೇ ಇರಲಿಲ್ಲ. ಸ್ವತಃ ವೀರೇಂದ್ರ ಹೆಗಡೆ ಬಂದು ಹೇಳಿದ್ರು, ಆ ಮಗು ಇರ್ಲಿಲ್ಲ ಕಣ್ರಪ್ಪ, ಅವನು ಅಮೆರಿಕಕ್ಕೆ ಹೋಗಿದ್ದ, ನೀವು ನೋಡಿದ್ರೆ ಅವನೇ ರೇಪ್ ಮಾಡ್ದ ಅಂತೀರಾ ಅಂತ ಹೇಳಿ ವೀಸಾ ಕೊಟ್ಟರು. ಇವ್ರು ಏನಂದ್ರು ಗೊತ್ತಾ? ತಕ್ಷಣ ಇವ್ರಿಗೆ ಔಟ್ ಆಫ್ ಸಿಲೆಬಸ್ ಬಂದಿದ್ದದು. ಸಡನ್ ಆಗಿ ಎಲ್ಲಿಂದ ಬಂದ್ಬಿಡ್ತಪ್ಪ ವೀಸಾ, ನಮ್ಗೆ ಗೊತ್ತೇ ಆಗ್ಲಿಲ್ಲ ಅಂತ. ಅವರಂದ್ರು ದೊಡ್ಡ ಮನುಷ್ಯರು ವೀಸಾ ಖರೀದಿ ಮಾಡಿರ್ತಾರೆ.
ಇವತ್ತೆಲ್ಲ ನಗ್ತಾ ಇರೋರು ಅವತ್ತು ನಂಬಿದ್ವಿ ಇದನ್ನ. ದೊಡ್ಡ ಮನುಷ್ಯರಲ್ಲ. ವೀಸಾ ಖರೀದಿ ಮಾಡಿದ್ದಾರೆ ಎಂದು ಸುಳ್ಳು ಅಂತ ಗೊತ್ತಾದಾಗ ನಿಶ್ಚಯ ಜೈನ್ ಏನ್ ಮಾಡಿದ್ರು ಗೊತ್ತಾ? ಸೀನ್ ದಟ್. ಅವ್ರು ಹೇಳಿದ್ರು, ನಾನು ಅವತ್ತಿನ ದಿನ ಇಂಥ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದರ ಬಿಲ್ ಇದೆ ನನ್ನ ಹತ್ರ, ನೋಡಿ ನಾನು ಇದನ್ನ ಬಿಲ್ ಟ್ರಾನ್ಸ್ಫರ್ ಮಾಡಿರೋ, ದುಡ್ಡು ಟ್ರಾನ್ಸ್ಫರ್ ಮಾಡಿರೋ ರೆಕಾರ್ಡ್ ಇದೆ ಅಂತ ತಮ್ಮ ಪಾಸ್ಬುಕ್ಕಿನ ರೆಕಾರ್ಡ್ ತೋರಿಸಿದ್ರು. ಆಮೇಲೆ ಏನಂದ್ರೆ ಗೊತ್ತಾ, ಇವರು ಆ ರೇಪ್ ಮಾಡ್ಲಿಕ್ಕೋಸ್ಕರ ಅಮೆರಿಕಾದಿಂದ ಹೆಲಿಕಾಪ್ಟರ್ ಬಂದು ರೇಪ್ ಮಾಡಿ ಸಾಯಿಸಿ ವಾಪಸ್. ಏನು ಪುಣ್ಯಾತ್ಮರು! ಅಂಡ್ ಬಿಲೀವ್ ಮೀ, ಇದುವರೆಗೂ ಅಮೆರಿಕಾದಿಂದ ಧರ್ಮಸ್ಥಳಕ್ಕೆ ಬರುವಂತ ಹೆಲಿಕಾಪ್ಟರ್ ನಿರ್ಮಾಣ ಆಗಿಲ್ಲ. ಆದ್ರೆ ದುರಂತ ಅಂತಂದ್ರೆ ನಮ್ಮ ಜನ ಇವತ್ತಿಗೂ ನಂಬಿದ್ದಾರೆ. ಕೆಲವು ಯೂಟ್ಯೂಬರ್ಗಳಿದ್ದಾರೆ, ಅವ್ರು ಇವತ್ತಿಗೂ ಹೇಳ್ತಾರೆ ಹೆಲಿಕಾಪ್ಟರ್ ಇಂದ ಬಂದು. ಯಾವನ್ರಿ ಅಮೆರಿಕಾದಿಂದ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿಕೊಂಡು ಹೆಲಿಕಾಪ್ಟರ್ ಬಂದು ರೇಪ್ ಮಾಡಿ ವಾಪಸ್? ಯಾರಿಗಿರಿ ಹಂಗ್ ಮಾಡಬೇಕು ಅಂತಂದ್ರೆ, ಒಂದೋ ಆ ವ್ಯಕ್ತಿ ತೀರಾ ಚಟದವನಾಗಿರಬೇಕು, ಅಥವಾ ಆ ಫ್ಯಾಮಿಲಿಯ ಮೇಲೆ ದ್ವೇಷ ಇರಬೇಕು ಅವನಿಗೆ. ಯಾವುದೇ ಸಂಬಂಧವೇ ಇಲ್ಲದ ಒಂದು ಹೆಣ್ಣು ಮಗಳನ್ನ ಹಿಂಗ್ ಮಾಡ್ಬೋದು ಅಂತ ಆಡ್ಕೊಂಡ್ರು. ಊರೂರಿಗೂ ಹೋಗಿ ಹೇಳಿದ್ರು ನಿಶ್ಚಯ ಜೈನ್ ಮಾಡಿದ್ದು ಅಂತ. ಕೊನೆಗೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಹೋಗಿ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ, ದಯವಿಟ್ಟು ನಮ್ದೊಂದು ನಾರ್ಕೋ ಟೆಸ್ಟ್ ಮಾಡಿಸ್ಬಿಡಿ, ಸುಳ್ಳು ಪತ್ತೆ ಯಂತ್ರದ ಮೂಲಕ ಕೂರಿಸ್ಬಿಡಿ, ನೀವ್ ಏನ್ ಹೇಳಿದ್ರು ಒಪ್ಕೊಳ್ತೀವಿ, ಹರಾಸ್ಮೆಂಟ್ ಒಂದು ನಿಲ್ಲಿಸಿಕೊಡಿ ಅಂತ ಕೇಳ್ಕೊಂಡು ನಾರ್ಕೋ ಅನಾಲಿಸಿಸ್ ಮಾಡಿಸ್ಕೊಂಡು ಕೋರ್ಟ್ ಹೇಳ್ತು, ರಿಪೋರ್ಟ್ ನೋಡಿದ್ರೆ ನಿಮ್ದು ಯಾವ ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ, ಇನ್ನು ಮುಂದೆ ನಿಮ್ಮನ್ನು ವಿಚಾರಣೆ ಕರಿಬಾರ್ದು, ಹಿಂಗಾಗಿ ನೀವು ಮುಕ್ತರು, ನೀವು ಹೋಗಿ ಅಂತ ಕೋರ್ಟ್ ಆವತ್ತೇ ಮುಕ್ತಗೊಳಿಸ್ತು. ಇವ್ರೇನಂದ್ರು ಗೊತ್ತಾ? ಕೋರ್ಟ್ ಯಾಕೆ ಮುಕ್ತಗೊಳಿಸ್ತು ಅಂತಂದ್ರೆ, ದೊಡ್ಡ ಮನುಷ್ಯರು, ಇನ್ನೇನಿಲ್ಲ ಉತ್ತರ. ನೀವು ಏನೇ ತಗೊಂಡು ಬನ್ನಿ, ದೊಡ್ಡ ಮನುಷ್ಯರು, ಏನೇ ಹೇಳಿ ದೊಡ್ಡ ಮನುಷ್ಯರು. ಚಕ್ರವರ್ತಿ ಸೂಲಿಬೇಲೆ ಯಾಕೆ ಧರ್ಮಸ್ಥಳದ ಪರವಾಗಿದ್ದಾರೆ? ಮೂರು ಕಾರಣ. ಮೊದಲನೇದು, ಯಾರಾದ್ರೂ ಧರ್ಮಸ್ಥಳದ ಪರವಾಗಿ ಬಂದ್ರೆ, ಸ್ವಾಮೀಜಿಗೆ ಅನುಭವ ಆಗ್ಲಿಲ್ಲ ಸ್ವಾಮೀಜಿ, ಆಗ್ಬಿಡತ್ತೆ, ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಗೊತ್ತಾಗತ್ತೆ. ಮೊದಲು ಯಾರಾದ್ರೂ ಇದರ ಪರವಾಗಿ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ವಾಚಾಮಗೋಚರವಾಗಿ ಬೈತಾರೆ. ಬಳಸುವ ಪದಗಳು ಹೆಂಗಿರ್ತವೆ ಅಂತಂದ್ರೆ, ಸಭ್ಯ ಮನೆತನದವನು ಕೇಳಲಿಕ್ಕೆ ಸಾಧ್ಯವಿಲ್ಲ. ನನಗೆ ಅವನು ಕೆಟ್ಟ ಪದಗಳಲ್ಲಿ ಬೈದಾಗ, ನನಗೆ ಅವನು ಅಂತ ಬಳಸಿದಾಗ, ನನಗಿಂತ ಹಿರಿಯರೊಬ್ಬರಿಗೆ ನನ್ನ ಮನಸ್ಸು ಏನ್ ಹೇಳುತ್ತೆ ಗೊತ್ತಾ? ದೊಡ್ಡವನು ಕಣ, ಅವನು ಅಂತ ಬಳಸಬಾರ್ದು ಅಂತ ಹೇಳುತ್ತೆ ನನ್ನ ಮನಸ್ಸು. ಅವನು ಅಂತ ಬಳಸುವಾಗ ನನ್ನ ಮನಸ್ಸು ಹೇಳುತ್ತೆ ತಪ್ಪು ಮಾಡ್ತಿದ್ಯಾ ಅಂತ. ಆದ್ರೆ ಆ ಪುಣ್ಯಾತ್ಮ ಎಂತೆಂಥ ಪದಗಳನ್ನ ಬಳಸ್ದ ಗೊತ್ತಾ? ಒಬ್ಬ ಪತ್ರಕರ್ತರು, ಉದಯವಾಣಿಯ ಪತ್ರಕರ್ತರು, ನಾನವರ ಹೆಸರೊಂದು ಹೇಳಲ್ಲ ಬಿಟ್ರೆ ಇನ್ನೆಲ್ಲ ಹೇಳ್ತೀನಿ, ನನ್ನ ಊರಿನವರು ನನಗೊಂದು ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ಹಂಗೆ ಇಟ್ಟಿದ್ದೀನಿ. ಚಕ್ರವರ್ತಿ, ವೀರೇಂದ್ರ ಹೆಗಡೆ ಅವರಿಗೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದು ಗೊತ್ತು, ನೀನ್ ಸುಮ್ಮನೆ ಒಳಗ್ ಬರಬೇಡ, ನಿನ್ನನ್ನ ಈ ತರದ ಪದಗಳಿಂದ ಬೈಯೋದನ್ನ ಕೇಳಿಸ್ಕೊಳಕ್ ಆಗಲ್ಲ ಕಣ, ಪ್ಲೀಸ್ ನನ್ನ ಮಾತನ್ನು ಕೇಳಿಸ್ಕೊ ಅಂತಂದ್ರು ನಂಗೆ. ನಾನು ಆ ಮೆಸೇಜ್ ಹಾಗೆ ಇಟ್ಟೆ, ಆನ್ಸರ್ ಮಾಡಲಿಲ್ಲ ಅವ್ರಿಗೆ. ಆದ್ರೆ ಖುಷಿ ಏನು ಅಂತಂದ್ರೆ, ನಾನು ಕಳೆದ ಕೆಲವಾರು ದಿನಗಳ ಹಿಂದೆ ಅವರದ್ದೇ ಊರಿಗೆ ಹೋಗಿ ಭಾಷಣ ಮಾಡಿ ಬಂದೆ. ಮಾರನೇ ದಿನ ನನ್ನ ಚಿಕ್ಕಪ್ಪನ ಮಗ ನಂಗೊಂದು ಫೋಟೋ ಕಳಿಸಿದ್ದಾನೆ, ನಿನ್ನ ಭಾಷಣದ ಪ್ರಭಾವ ಆಗಿದೆ, ಆ ಪತ್ರಕರ್ತರು ಬಂದು ಇವತ್ತು ವೇದಿಕೆಯ ಮೇಲೆ ನಿಂತು ಧರ್ಮಸ್ಥಳದ ಜೊತೆಗೆ ನಾವು ನಿಲ್ಲಬೇಕು ಅಂತ ಹೇಳಿದ್ದಾರೆ, ಬಹಳ ಖುಷಿಯಾಗಿದೆ ನನಗೆ ಇವತ್ತು ಅಂತ. ಯಾರು ಹೇಳಿದ್ರೋ ಬೈಗುಳಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂದೆ ಸರಿತಾ ಹೋದ್ರೆ ಬೈಯೋರ್ದು ಸಾಮ್ರಾಜ್ಯ ಆಗೋದಿಲ್ವಾ ಮಿತ್ರ? ಇದು ಮೊದಲನೇ ಹಂತ. ನೀವು ಬೈದ ನಂತರವೂ ಬಲವಾಗಿ ನಿಂತರೆ ಎರಡನೇದೇನು ಮಾಡ್ತಾರೆ ಗೊತ್ತಾ? ಎರಡನೇದೊಂದು ಆರೋಪ ಬರುತ್ತೆ, ಚಕ್ರವರ್ತಿ ಅವರಿಗೆ ಸೂಟ್ ಕೇಸ್ ಬಂದಿದೆ ಅಂತ. ಈಗ ನನ್ನ ರೇಟ್ ಎಷ್ಟಾಗಿದೆ, ಬಹಳ ಬೇಜಾರಿದೆ ನಂಗೆ ಇದಕ್ಕೋಸ್ಕರ. ಮೊನ್ನೆ ಯಾರೋ ಬರೆದಿದ್ದಾರೆ, ಚಕ್ರವರ್ತಿ, ವಸಂತ್ ಮತ್ತು ಕಿರಿಕೀರ್ತಿ ದುರಂತ ಅವರಿಬ್ಬರು ಸೇರಿಸ್ಬಿಟ್ಟಿದ್ದಾರೆ ನನ್ನ ಜೊತೆಗೆ. 5 ಕೋಟಿ ರೂಪಾಯಿಗೋಸ್ಕರ ಡಿಮ್ಯಾಂಡ್ ಇಟ್ಟಿದ್ರು, ಧರ್ಮಸ್ಥಳದವರು 3 ಕೋಟಿ ರೂಪಾಯಿಗೆ ಒಪ್ಕೊಂಡಿದ್ದಾರೆ, 3 ಕೋಟಿ ಕೊಡ್ತಾ ಇದ್ದಾರೆ ಅವರಿಗೆ ಅಂತ. 3 ಕೋಟಿ ರೂಪಾಯಿ ನನಗೆ ಬೇಜಾರಾಗಿದ್ದು ಯಾಕೆಂದ್ರೆ 3 ಕೋಟಿಗೆ ಈಕ್ವೇಟ್ ಮಾಡಿದ್ರ ನನ್ನನ್ನ. ಇಷ್ಟು ವರ್ಷಗಳ ನನ್ನ ಸಾಧನೆ ಹಾಳು ಮಾಡಿದ್ರಲ್ಲ, ಬರೀ 3 ಕೋಟಿಯ. ಅದು ಯಾತಕ್ಕೆ? ಬರೀ ನನಗೋಸ್ಕರ ಅಲ್ಲ, ಯೂಟ್ಯೂಬರ್ಸ್ಗಳಿಗೆ ಕೊಡ್ಲಿಕ್ಕೆ, ಬೇರೆ ಹೋರಾಟಗಾರರಿಗೆ ಕೊಡ್ಲಿಕ್ಕೆ ಅಂತ 3 ಕೋಟಿ ರೂಪಾಯಿಗೆ. 300 ಕೋಟಿ ಕೊಟ್ಟರು ಅನವಶ್ಯಕವಾಗಿ ನಂದೊಂದು ಕಿಡ್ನಿ ಕೊಡೋದಿಲ್ಲ ರೀ. ನನ್ನನ್ನು ನಾನು ಮಾರ್ಕೊಳ್ಳೋದಿರ್ಲಿ, ನಂದು ಒಂದು ಕಿಡ್ನಿ ಕೊಡೋದಿಲ್ಲ ನಿಮಗೆ. ನಾನು 300 ಕೋಟಿ ರೂಪಾಯಿ ಕೊಟ್ಟರು ಅನವಶ್ಯಕವಾಗಿ. ಇದು ನಾನು ತುಂಬಾ ಎಚ್ಚರಿಕೆಯಿಂದ ಹೇಳುವಂತ ಮಾತು. ಅಂಥದ್ರಲ್ಲಿ ಹಿಂಗೆ ಮೂರನೇದೇನು ಗೊತ್ತಾ ಇವ್ರು ಮಾಡೋದು? ಯಾವಾಗ ದುಡ್ಡಿನ ವಿಚಾರಕ್ಕೂ ಬಗ್ಲಿಲ್ಲ ಅಂತಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್.
ಅದು ಯಾವ ಹೆಣ್ಣು ಮಗಳ ಹೆಸರನ್ನು ತರೋದು, ಯಾವ ಊರನ್ನು ತರೋದು, ಇವನಿಗೆ ಎಲ್ಲಿ ಮನೆ ಕಟ್ಕೊಂಡಿದ್ದಾನೆ, ಎಲ್ಲಿ ಸಂಬಂಧ ಇಟ್ಕೊಂಡಿದ್ದಾನೆ, ಎಲ್ಲಿ ಯಾರನ್ನು ಏನ್ ತರೋದು ಅಂದ್ರೆ, ಒಂದು ಸೌಜನ್ಯ ಬದುಕನ್ನು ಉಳಿಸ್ಲಿಕ್ಕೆ, ಅವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅನೇಕ ಹೆಣ್ಣು ಮಕ್ಕಳ ಬದುಕನ್ನ ಹಾಳು ಮಾಡುವಂತ ನೀಚ ಜನ ಇವರು. ಸಂತೋಷಿಗೆ ಏನ್ ಹೇಳಿದ್ರು? ಏನ್ ಹೇಳಿದ್ರು ಸಂತೋಷ್ಜಿಗೆ? ಕೇಳಿದ್ದೀರಿ ಯಾರಾದ್ರೂ? ಕೇಳಿದ್ದೀರಿ ಅಂದ್ರೆ ಕಿವಿಗೆ ಗಂಜಲ ಹಾಕೋಬೇಕು, ಗೋವಿನ ಮೂತ್ರ ಹಾಕೋಬೇಕು. ನಿಷ್ಕಳಂಕವಾದ ವ್ಯಕ್ತಿತ್ವದ ಮೇಲೆ ಎಷ್ಟು ಮಸಿ ಎರಚಿದ್ದೋ, ಯಾವ ತರ ಮಾತನಾಡಿದ್ದೋ. ಅಂದ್ರೆ ಇವರು ಫೈನಲ್ ಅಸ್ತ್ರ. ಆದ್ರೆ ಅದಕ್ಕೂ ಜಗ್ಗದೆ ನಿಂತರೆ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಸೈಡಲ್ಲಿ ಹೋಗಿ ನಿಲ್ತಾರೆ ಅನ್ನೋದಕ್ಕೆ ಇವತ್ತು ನಾನೇ ಸಾಕ್ಷಿಯಾಗಿದ್ದೀನಿ. ನಾನು ಧೈರ್ಯವಾಗಿ ನಿಂತಿದ್ದೀನಿ ಅಂತ ನಂಗೆ ಬಹಳ ಹೆಮ್ಮೆ ಇದೆ. ಎಲ್ಲರೂ ಹಿಂದೆ ಸರದ ನಿಂತಿರುವಾಗ, ಯೋಚನೆ ಮಾಡ್ತಾ ಇರುವಾಗ ನಾನು ಹೇಳಿದೆ, ನನ್ನ ಜೊತೆ ಅನೇಕರು ಹೇಳಿದ್ರು, ಯಾರಾದರೂ ಯೋಚನೆ ಮಾಡಿ ನಾನು ಎದುರಿಗೆ ನಿಂತಿರ್ತೀನಿ ಅಂತ. ಬಲವಾಗಿ ನಿಂತಿದ್ದೀನಿ ಅನ್ನುವಂಥ ಹೆಮ್ಮೆ ಖಂಡಿತವಾಗಿಯೂ ನನಗಿದೆ. ಯಾಕೆ ಹಿಂಗೆ ಹೇಳ್ತೀನಿ ಗೊತ್ತೇನು? ನಾವೆಲ್ಲರೂ ದೇವತೆಗಳ ಜಾತಿಗೆ ಸೇರಿದವರು. ನಾನು ಬಹಳ ಬಾರಿ ಹೇಳ್ತಿರ್ತೀನಿ ಇದನ್ನ. ದೇವರುಗಳು ಮೇಲೆ ನಿಂತುಕೊಂಡು ರಾಮರಾವಣರ ಯುದ್ಧ ನೋಡ್ತಿದ್ರಂತೆ. ಜೈ ಜೈ ಅಂತಿದ್ರು. ಯಾರಿಗೆ ಅಂತ ಹೇಳ್ತಿರ್ಲಿಲ್ಲ. ರಾಮನಿಗೆ ಜೈ ಅಂದು ರಾವಣ ಗೆದ್ದು ಬಿಟ್ಟ, ನಾಳೆ ಎಲ್ಲಿ ಸಾಯ್ಬೇಕಪ್ಪ ನಾವು ಅಂತ ಬರೀ ಜೈ ಅಂತಿದ್ರು. ರಾಮ ಸೋತೋದ್ರೆ ರಾವಣನಿಗೆ ಜೈ ಅನ್ನೋಣ ಅಂತ ಬಹಳ ಜನ ಹಾಗೆ ನಾವು ಹೆಂಗಿದ್ವಿ ಅಂತಂದ್ರೆ ಕಾಯ್ಕೊಂಡು ಕೂತ್ವಿ, ಯಾರು ಗೆಲ್ತಾರೆ ನೋಡೋಣ ಅಂತ. ಮೊದಲನೇ ಹೊಂಡ ಅಗದ್ರು, ಏನೂ ಸಿಗಲಿಲ್ಲ. ಎರಡನೇದ್ರಲ್ಲಿ ಸಿಕ್ಕೇ ಸಿಗತ್ತೆ ಅಂತ ಕಾಯ್ತಾ ಇದ್ವಿ, ಏನೂ ಸಿಗ್ಲಿಲ್ಲ. ಮೂರನೇದ್ರಲ್ಲಿ ಮೂಳೆ ಸಿಕ್ಬಿಡ್ತು. ಸಿಕ್ಕಿದ ತಕ್ಷಣ ಅನ್ಕೊಂಡ್ವಿ ಇದು ಹುಡುಗಿದೆ, ಅದು ಹುಡುಗಿದಲ್ಲ ಅಂತ ಗೊತ್ತಾಯ್ತು. ನಾಲ್ಕನೇದ್ರಲ್ಲಿ ಏನೂ ಸಿಗಲಿಲ್ಲ. ಐದನೇದ್ರಲ್ಲಿ ಮೂಳೆ ಸಿಕ್ತು. ಸಿಕ್ಕಿದ ತಕ್ಷಣ ಅನ್ಕೊಂಡ್ವಿ ಹುಡುಗಿದೆ, ಆದ್ರೆ ಗೊತ್ತಾಯ್ತು ಅದು ಪುರುಷನ ಮೂಳೆ, ಬಹಳ ಹಿಂದೆ ಅದು ಹೂತಿದ್ದು ಅಂತ ಗೊತ್ತಾಯ್ತು. ಆರನೇದ್ರಲ್ಲಿ ಸಿಗುತ್ತೆ ಅನ್ಕೊಂಡ್ವಿ, ಸಿಗಲಿಲ್ಲ. ಏಳನೇದ್ರಲ್ಲಿ ಸಿಗಲಿಲ್ಲ. ಅಷ್ಟೊತ್ತಿಗೆ ಗಿರೀಶ್ ಮಟ್ಟನ್ನ ಹೊಸ ಸಿದ್ಧಾಂತ ತಗೊಂಡು ಬಂದ್ರು. ಮುಳ್ಳು ಹಂದಿಗಳಿಗೆ ಎಲ್ಲ ಕೇಳಿಸ್ಕೊಂಡಿದೀವಿ ನಾವು, ಗುಡ್. ಮುಳ್ಳು ಹಂದಿಗಳಿಗೆ ತಲೆ ಅಂದ್ರೆ ಬಹಳ ಪ್ರೀತಿ. ಈ ತಲೆಯನ್ನ ಹೋಗಿ ಅದು ಕಚ್ಕೊಂಡು ಬಂದ್ಬಿಡುತ್ತೆ. ಎಲ್ಲಿವರೆಗೂ ಅಂದ್ರೆ SIT-ನವರು ಅಕ್ಕಪಕ್ಕದಲ್ಲಿರುವಂತ ಹಂದಿಗಳ ಗೂಡಂತೆ ಅಬಾಬಾಬಾಬಾಬಾ ಈ ಜಾಗ ತೆಗೆಯೋದು ಬಿಟ್ಟು ಹಂದಿಗಳ ಗೂಡನ್ನು ಹುಡುಕ್ಬೇಕಂತೀಗ. ಎಲ್ಲ ಮುಳ್ಳಂದಿ. ನಾನು ಮುಳ್ಳಂದಿಗೆ ಬೈತಿರೋದು ಅಂದ್ರೆ ನೀನು ಆ ತಲೆಗಳನ್ನು ತಗೊಂಡೋದಿಯಲ್ಲ ಅಂತ. ಆ ತಲೆಗಳನ್ನು ತೆಗೆದುಕೊಂಡೋಗಿ ಹಂದಿಗೂಡಲ್ಲಿ ಇಟ್ಕೊಳ್ಳುತ್ತೆ ಅಂತ ಅದನ್ನ ನಂಬಿದ್ವಿ ನಾವು. ಅದನ್ನ ನಂಬಿಕೊಂಡೆ 13ನೇ ಹೊಂಡ ಅಗಿಯೋವರೆಗೂ ಕಾಯ್ತಾ ಇದ್ವಿ. ಈಗ ಅಗಿಬಹುದು, ಆಗಬಹುದು ಅಂತ. ಆದ್ರೆ 8, 9ನೇ ಹೊಂಡ ಅಗಿಯೋ ವೇಳೆಗೆ ಮೀಡಿಯಾಗಳು ಫೀಲ್ಡಿಗೆ ಬಂದ್ವು. ಅವ್ರು ನೋಡಿದ್ರು ಇನ್ನಿದ್ ಯಾವುದು ಸಿಗೋದಿಲ್ಲ, ಈಗ ತಗೋಬೇಕು ಅಂತ. ಅವರು ಅಲ್ಲಿವರೆಗೂ ಕಾಯ್ತಾ ಇದ್ರು, ಏನಾಗುತ್ತೆ ನೋಡೋಣ ಅಂತ. ಯಾವಾಗ ಧುಮುಕಿದ್ರಲ್ಲ ಆಗ ನಿಧಾನವಾಗಿ ಸೌಜನ್ಯ ಭಟ್ ಸಿಗಾಕೊಂಡು, ಸೌಜನ್ಯ ಭಟ್ ಅನನ್ಯ ಭಟ್ನ ಕನೆಕ್ಷನ್ ಹೋಯ್ತು. ಹುಡುಕಾಡ್ತಾ 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 ನಿನ್ನೆ ಬಂದಿರುವ ರಿಪೋರ್ಟ್ ಗಾಬರಿ ಹುಟ್ಟಿಸುವಂತದ್ದು. ಸೌಜನ್ಯ ಭಟ್ ಕೊನೆಗೂ ಹೇಳಿದ್ರು, ನಂಗೆ ಅಜಿತ್ ಹೇಳ್ತಿದ್ರು, ಭಟ್ ಅನ್ನೋದೇ ಸುಳ್ಳು, ಆಕೆ ಬರೀ ಸೌಜನ್ಯ ಅಷ್ಟೇ, ಆಕೆಯ ಸರ್ನೇಮ್ ಏನು ಅನ್ನೋದನ್ನು ಹುಡುಕಬೇಕಾಗಿದೆ ಅಂತ ಕೊಟ್ಟು ಮುಗಿಸಿ ಏನ್ ಹೇಳಿದ್ರು ಗೊತ್ತಾ? ನಾನು SIT-ಗೆ ಹೋಗೋವರೆಗೂ ಇದನ್ನ ದಯವಿಟ್ಟು ಯಾರ ಜೊತೆ ಹಂಚ್ಕೊಳ್ಬೇಡಿ, SIT-ಗೆ ಹೋಗಿ ಇಷ್ಟನ್ನು ಹೇಳ್ಕೊಳ್ತೀನಿ ನಾನು ಅಂತ ಆಕೆ ಹೇಳ್ಕೊಂಡಿದ್ರು. ಆದ್ರೆ ಅಣ್ಣಪ್ಪನ ಆಟ ಬಿಡಬೇಕಲ್ಲ, ಅದು ನಿನ್ನೆ ರಾತ್ರಿನೇ ಹೊರಗೆ ಬಂತು. ನಾವೆಲ್ಲರೂ ಇವತ್ತು ವಿಜಯೋತ್ಸವವನ್ನು ಆಚರಿಸುವಂತಾಯ್ತು. ಇಲ್ಲದೆ ಹೋದ್ರೆ ಇನ್ನೂ ಕೂಡ ಪ್ರಶ್ನೆಗಳನ್ನ ತಲೆಯಲ್ಲಿ ಹೊತ್ತು ಕೂತಂತವ್ರು ಬಹಳ ಜನ ಕೂತಿರ್ತಿದ್ರು, ಇದೇನಾಯ್ತು ಏನಾಯ್ತು ಅಂತ. ಎಷ್ಟರ ಮಟ್ಟಿಗೆ ಮಿತ್ರ, ಇಡೀ ಪ್ರಕರಣವನ್ನು ನೀವು ಗಮನಿಸಿದರೆ ಗೊತ್ತಾಗುತ್ತೆ. 2013 ಮೊದಲ ಬಾರಿ ಆರೋಪ ಆಯಿತು. 2013 ಇದನ್ನು ವ್ಯಾಪಕಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಕೋರ್ಟ್ ನಲ್ಲಿ ವಿಚಾರಣೆ ತೀವ್ರಗತಿಯಲ್ಲಿ ನಡೀತಾ ಇತ್ತು. 2016 ನಾರ್ಕೋ ಅನಾಲಿಸಿಸ್ ಜನರದ್ದು ಆದ ನಂತರವೂ ಕೂಡ ಇವರು ಬಿಡ್ಲಿಲ್ಲ. 2023 ಹರಸಾಹಸ ಮಾಡಿ ಸಂತೋಷ್ ರಾವ್ನ ಬಿಡಿಸ್ಕೊಂಡು ಬಂದ್ರು. ನಾನು ಸುಮ್ಮನೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳೋದು, ಸಂತೋಷ್ ರಾವ್ ಅಪರಾಧಿ ಅಂತ ಸಿಕ್ಕಿ ಬಿದ್ದಿದ್ದ, ಫೈನ್, ಮೊದಲನೇ ಪಾಯಿಂಟ್. ಎರಡನೇದು, ಎಲ್ಲ ವರದಿಗಳು ಅವನೇ ಅಪರಾಧಿ ಅಂತ ಸಾಧಿಸ್ತಾ ಇದ್ವು. ದೊಡ್ಡ ಮನುಷ್ಯರಿಗೆ ಒಂದೇ ಒಂದು ಕೆಲಸ ಏನಿತ್ತು ಗೊತ್ತಾ? ಕೋರ್ಟಿನ ಮೇಲೆ ಸ್ವಲ್ಪ ಇಂಪ್ರೆಷನ್ ಹಾಕಿ, ಕೋರ್ಟಿನ ಮೇಲೆ ಸ್ವಲ್ಪ ಪ್ರಭಾವ ಬೀರಿ, ಆ ಸಂತೋಷ್ ರಾವನ್ನ ನೀವು ಅಪರಾಧಿ ಅಂತ ಒಳಗ್ ತಳ್ಳಿಬಿಡಿ, ನನಗೆ ಅಷ್ಟಕ್ಕೆ ಸಮಾಧಾನ ಅಂತ ಹೇಳಿದ್ರೆ ಮುಗಿದಿರ್ತಿತ್ತಲ್ಲ.
ವೀರೇಂದ್ರ ಹೆಗಡೆ ಅವರು ಏನು ಹೇಳಿದ್ರು ಗೊತ್ತಾ? ಅದು ನ್ಯಾಯದ ಸಂಬಂಧ, ನಾವು ಅದಕ್ಕೆ ತಲೆ ಹಾಕಬಾರ್ದು. ಏನ್ ನಡೆಯುತ್ತೋ ನಡೀಲಿ, ನ್ಯಾಯಪೂರ್ವಕವಾಗಿ ನಡೀಲಿ ಅಂತ ಸೈಡಲ್ಲಿ ಇದ್ದಿದ್ರ ಪರಿಣಾಮ ಎರಡೂ ಲಾಯರ್ಗಳು ಒಂದಾಗಿ ಅವನನ್ನು ಬಿಡುಗಡೆ ಮಾಡುವಂತೆ ಮಾಡಿದಾರಲ್ಲ. ಮಿತ್ರರೇ, ಬಹಳ ಜನರಿಗೆ ಗೊತ್ತಿಲ್ಲ, SIT ಮೇಲೆ ನಮ್ ನಂಬಿಕೆ ಇಲ್ಲ ಅಂತ ಈ ಹೋರಾಟಗಾರರು ಹೇಳಿದಾಗ ದಯಮಾಡಿ ಇದನ್ನ CBIಗೆ ವಹಿಸಿಕೊಡಿ ಅಂತ ಕೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ವೀರೇಂದ್ರ ಹೆಗಡೆ ಅವರು. ಅವ್ರ ಪತ್ರ ಇದೆ ಈಗಲೂ. ವೀರೇಂದ್ರ ಹೆಗಡೆ ಅವರು ಪ್ರತಿಯೊಂದಕ್ಕೂ ಹಿಂಗ್ ಕೇಳಿದ ನಂತರವೂ ಕೂಡ ನಿರಂತರವಾಗಿ ಆರೋಪಗಳನ್ನು ಮಾಡಿದ್ರು. ಆರೋಪದ ಲೆವೆಲ್ ಗಮನಿಸಿ. ಮೊದಲು ಆರೋಪಿ ತಪ್ಪಿತಸ್ಥ ಯಾರು? ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ. ನೆಕ್ಸ್ಟ್ ಯಾರು ಗೊತ್ತಾ? ವೀರೇಂದ್ರ ಹೆಗಡೆ ಅವರ ತಮ್ಮ. ಈಗ ಯಾರು ಗೊತ್ತಾ? ವೀರೇಂದ್ರ ಹೆಗಡೆ ಅವರೇ. ನೀವು ಗಮನಿಸಿ ಹಂತ. ಜನರ ಮೈಂಡ್ ಸೆಟ್ ಮಾಡಿದ್ರು. ನೇರವಾಗಿ ವೀರೇಂದ್ರ ಹೆಗಡೆ ಮತ್ತು ಅವ್ರ ತಮ್ಮನ ಹೆಸರು ಮೊದಲೇ ಹೇಳಿದ್ರೆ ಜನ ಹೊಡೆದು ಬಿಡ್ತಾರೆ ಅಂತ ಅವ್ರ ತಮ್ಮನ ಮಗನಿಗೆ ತಗೊಂಡ್ಬಂದ್ರು. ಜನರನ್ನ ನಂಬಿಸಿದ್ರು. ತಮ್ಮನ ಮಗನ ಸಾಧ್ಯತೆ ಇದೆ, ಉಡಾಳ ಹುಡುಗರಿರ್ಬೋದೇನೋ, ಏನ್ ಬೇಕಿದ್ರು ಮಾಡಿರ್ಬೋದೇನೋ ಅಂತ ಜನ ಒಪ್ಪಿಕೊಳ್ಳುವ ಮಟ್ಟಕ್ಕೆ ತಂದ್ರು. ಇಂಥ ಮಗ ಇರ್ಬೋದಾದ್ರೆ ಅವ್ರ ಅಪ್ಪ ಹೀಗೆ ಇರ್ಬೋದು ಅಂತ ಎರಡನೇ ಹಂತಕ್ಕೆ ಒಪ್ಪಿಸಿದ್ರು ನಮ್ಮನ್ನ. ಯಾವಾಗ ವೀರೇಂದ್ರ ಹೆಗಡೆ ಅವರ ತಮ್ಮನ ಕುರಿತಂತೆ ನಾವು ಓಕೆ ಅಂತ ಅನ್ಕೊಳ್ಳಿಕ್ ಶುರು ಮಾಡಿದ್ವೋ, ನಾನೂ ಕೂಡ ಇರ್ಬೋದೇನೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಮನಸ್ಸು ಹಾಳಾಗಿತ್ತೋ, ಆಗಂದ್ರು ವೀರೇಂದ್ರ ಹೆಗಡೆಯನ್ನ ಕಾವಂದ್ರು ಅಂತ ಕರೀತಾರೆ. ಅವ್ರ ಕಾವಂದ್ರು ಅನ್ನೋದು ಬಿಟ್ಟು ಕಾಮಾಂಧರು ಅನ್ನೋ ಪದವನ್ನ ಬಳಸ್ಲಿಕ್ಕೆ ಶುರು ಮಾಡಿದ್ರು. ಇದನ್ನ ನಾನು ಷಡ್ಯಂತ್ರ ಅಂತ ಕರೆಯೋದು. ಪ್ಲಾನ್ಡ್ ಡೆಲಿಬರೇಟ್ ಅಟ್ಯಾಕ್ ಅಂತ ಇದಕ್ಕೋಸ್ಕರ ನಾನು ಕರಿತಾ ಇರೋದು. ಎಷ್ಟು ವ್ಯವಸ್ಥಿತವಾದ್ದು ಅಂತಂದ್ರೆ, ನಿನ್ನೆ ಗಿರೀಶ್ ಮಟ್ಟಣ್ಣ ಒಂದು ವಿಡಿಯೋ ಮಾಡಿದ್ದಾರೆ. ನಾನು ಅರುಣ್ ಶಾಮರ್ನ ಕೇಳ್ಕೊಳ್ಬೇಕು ಇದನ್ನ. ಆ ವಿಡಿಯೋದಲ್ಲಿ ನಿನ್ನೆ ಮಧ್ಯರಾತ್ರಿ ಪ್ರಾಬಬ್ಲಿ 12 ಗಂಟೆಗೆ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಈ ಸುಜಾತ ಭಟ್ ಇದ್ದಾರಲ್ಲ, ಈ ತಾಯಿ, ಈ ಅಜ್ಜಿಯನ್ನ ವೀರೇಂದ್ರ ಹೆಗಡೆ ಅವರ ತಮ್ಮ ರೇಪ್ ಮಾಡಿದ್ದಾರೆ ಅಂತ ನಿನ್ನೆ ಹೇಳ್ತಾರ್ರಿ. ನಿನ್ನೆಯ ವಿಡಿಯೋದಲ್ಲಿದೆ. ಅಂದ್ರೆ ಒಬ್ಬ ವ್ಯಕ್ತಿ ದಿನ ಬೆಳಗಾದ್ರೆ ಒಬ್ಬರ ಮೇಲೆ ಈಗ ಆರೋಪ ಮಾಡ್ತಾ ಇದ್ರೆ ಯಾಕೆ ಸಮಾಜ ಸೈಲೆಂಟ್ ಆಗಿದೆ? ಯಾಕೆ ವ್ಯವಸ್ಥೆ ಸೈಲೆಂಟ್ ಆಗಿದೆ? ಯಾಕೆ ಪೊಲೀಸ್ ವ್ಯವಸ್ಥೆ ಸುಮ್ಮನೆ ಕೂತಿದೆ? ಯಾಕೆ ಅವನನ್ನು ಮನೆಯಿಂದ ಎತ್ಕೊಂಡು ಬರೋದಿಲ್ಲ? ನಾನು ಈ ದೇಶದ ಒಬ್ಬ ವ್ಯಕ್ತಿಯನ್ನ, ಒಂದು ಪ್ರಭಾವಿ ಜಾಗದಲ್ಲಿರುವ ವ್ಯಕ್ತಿಯನ್ನ ನನ್ನ ಭಾಷಣದ ನಡುವೆ ಅಯೋಗ್ಯ ಎನ್ನುವ ಪದ ಬಳಸಿದ್ದಕ್ಕೋಸ್ಕರ ಅಟ್ರಾಸಿಟಿ ಕೇಸ್ ಹಾಕಿ ನಾನು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಅಲ್ಲಿ ಫೈಟ್ ಮಾಡಿ ಗೆದ್ದು ಬರಬೇಕಾಯ್ತು. ಥ್ಯಾಂಕ್ಸ್ ಟು ಅರುಣ್ ಶಾಮ್ರ ಪ್ರಭಾವದಿಂದಾಗಿ ಆ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ನಿಂದಾಗಿ ನನಗೆ ಜಡ್ಜ್ ಹೇಳಿ ಕಳಿಸಿದ್ದಾರೆ, ಈಗ ಅಯೋಗ್ಯ ಅನ್ನೋ ಪದವನ್ನು ಓಪನ್ ಆಗಿ ಬಳಸಬಹುದು ನೀನು ಅಂತ. ನಾನು ಅಧಿಕೃತವಾಗಿ ತಗೊಂಡು ಬಂದಿದ್ದೀನಿ ಪರ್ಮಿಷನ್. ನಾನು ಅಯೋಗ್ಯ ಅಂತ ಓಪನ್ ಆಗಿ ಬಳಸ್ತೀನಿ. ಈಗ ಜಡ್ಜ್ಮೆಂಟ್ ಇದೆ ನನ್ನ ಪರವಾಗಿ. ಒಂದು ಅಯೋಗ್ಯ ಅನ್ನೋ ಪದಕ್ಕೆ ನನ್ನ ಮೇಲೆ FIR ಹಾಕಿ ನನ್ನ ಕೋರ್ಟಿನವರೆಗೂ ಎಳ್ಕೊಂಡು ಹೋಗಬಹುದಾಗಿರುವ ನೀವು ದಿನ ಬೆಳಗಾದ್ರೆ ಗೌರವಾನ್ವಿತ ಒಬ್ಬ ವ್ಯಕ್ತಿಯ ಬಗ್ಗೆ ಈ ತರದ ಪದಗಳನ್ನ ಬಳಸುವವನನ್ನ ನೋಡ್ಕೊಂಡು ಕೂತಿದ್ದೀರಾ ಅಂತ ಏನ್ರಿ ಹೇಳಿ? ಮಿತ್ರ, ಯಾವತ್ತಾದ್ರೂ ಬೇಸರ ಅನ್ನಿಸ್ಲಿಲ್ವಾ? ನಾನು ಸುಮ್ಮನೆ ನಿಮ್ಗೆ 2 ಸಂಗತಿ ಹಂಚ್ಕೊಳ್ತೀನಿ. ನನಗೆ ಯಾಕೆ ತುಂಬಾ ನೋವಾಗತ್ತೆ ಅಂತ. ವೀರೇಂದ್ರ ಹೆಗಡೆ ಅವರು ಪಟ್ಟಕ್ಕೆ ಬಂದು 55 ವರ್ಷ ಆಯ್ತು. 55 ಇಯರ್ಸ್. 55 ವರ್ಷದಲ್ಲಿ ಒಂದೇ ಒಂದು ದಿನವೂ ಕೂಡ ಅವರು ತನ್ನ ಸ್ವಂತದ ಬಗ್ಗೆ ಯೋಚನೆ ಮಾಡಿದ್ದಾರಾ ಅಂತ ನನಗೆ ಅನುಮಾನ ಇದೆ. ವೀರೇಂದ್ರ ಹೆಗಡೆ ಅವರ ಮನೆ ಇದೆಯಲ್ಲ, ಅದನ್ನು ಗುತ್ತು ಅಂತ ಕರೀತಾರೆ. ಅಲ್ಲೊಂದು ಪೀಠದ ಮೇಲೆ ಕೂತಿರ್ತಾರೆ ಅವರು. ಪೀಠದ ಮೇಲೆ ಕೂತಿರುವಂತ ಆ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ಜನ ಬರ್ತಾರೆ. ಬಹಳ ಜನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಇನ್ನೂ ಕೆಲವರು ದಿನಕ್ಕೊಂದು ಪ್ರಾಬ್ಲಮ್ ತೆಗೆದುಕೊಂಡು ಬರ್ತಾರೆ. ಪ್ರಾಬ್ಲಮ್ಗಳು ಹೆಂಗಿರ್ತವೆ ಅಂತಂದ್ರೆ, ವೀರೇಂದ್ರ ಹೆಗಡೆ ಅವರು ಅನೇಕ ಪ್ರಾಬ್ಲಮ್ಗಳನ್ನ ಅಚ್ಚರಿಯಿಂದ ಕೇಳ್ತಾರೆ. ಕೇಳಿದ ನಂತರ ಆ ಪ್ರಾಬ್ಲಮ್ ನೋಟ್ ಮಾಡಿಕೊಳ್ತಾರೆ. ಆ ಪ್ರಾಬ್ಲಮ್ಗಳ ಬಗ್ಗೆ ಆಲೋಚನೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು ಅಂತ ಹಠ ಹಿಡಿದು ಪ್ರಯತ್ನ ಪಡ್ತಾರೆ. 10,000 ರೂಪಾಯಿ ಒಬ್ಬರು ಮಗುಗೆ ಮಾಡ್ಲಿಕ್ಕೆ ಖರ್ಚಾಗತ್ತೆ. ತಕ್ಷಣ ವೀರೇಂದ್ರ ಹೆಗಡೆ ಅವ್ರು ಏನ್ ಮಾಡಿದ್ರಂತ ಗೊತ್ತಾ? ನಾನು ನೀವು ಧರ್ಮಸ್ಥಳದ ಹುಂಡಿಗೆ ಹಣ ಹಾಕ್ತಿವಲ್ಲ, ಆ ಹಣವನ್ನ ಬಳಸಿಕೊಂಡು 30,000 ರೂಪಾಯಿ ಇನ್ ಮುಂದೆ ಯಾವ ಮಗುವಿನ ಹತ್ರನೂ ತೆಗೆದುಕೊಳ್ಳೋದು ಬೇಡ, ಮತ್ತು ಆ ಮಗುವನ್ನ ದೂರದಿಂದ ಕರ್ಕೊಂಡು ಬರ್ಲಿಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಬಸ್ ಚಾರ್ಜ್ ಅನ್ನು ಕೈಯಲ್ಲಿ ಕೊಟ್ಟು ತಂದೆ ತಾಯಿಯಂದ್ರಿಗೆ ಮಗುವಿನ ಔಷಧಿಯ ಖರ್ಚನ್ನು ನಾವೇ ಹೊತ್ತು ಸ್ಮೈಲ್ ಚೈಲ್ಡ್ ಅಂತ ನಾವು ಒಂದು ಪ್ರೋಗ್ರಾಮ್ ಶುರು ಮಾಡೋಣ ಅಂತ ಪ್ರೋಗ್ರಾಮ್ ಶುರು ಮಾಡಿದ್ರಂತೆ. ಚಪ್ಪಾಳೆ ಬಹಳ ಬೇಗ ಹೊಡೆದ್ರಿ. ನೀವು ಇನ್ನೊಂದು ಚಪ್ಪಾಳೆ ಹೊಡಿತೀರಾ ಈಗ. ಯಾಕೆ ಗೊತ್ತಾ? ಇದುವರೆಗೂ 30,000 ಮಕ್ಕಳ ಮುಖದಲ್ಲಿ ನಗು ತರಲಿಕ್ಕಾಗಿದೆ ಅಂತ. ಸ್ವಾಮೀಜಿ, 30,000 ಒಂದೆರಡಲ್ಲ ಮಿತ್ರ. ಇಟ್ಸ್ ಅ ಪ್ಯಾರಲಲ್ ಗವರ್ನಮೆಂಟ್.
ಮತ್ತೊಂದು ಗವರ್ನಮೆಂಟ್ ಅವರಿಗೆ ತಕ್ಕಂತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳಿಗೆ ಸರಿಯಾದ ಎಂಪವರ್ಮೆಂಟ್ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿದ್ರು. ಎಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ ಗೊತ್ತಾ? 6.5 ಲಕ್ಷ. ಈ ರಾಜ್ಯದ ಅತ್ಯಂತ ದೊಡ್ಡ ಸಂಘಟನೆ ಅವ್ರದ್ದು. ಆ ದೃಷ್ಟಿಯಿಂದ ನೋಡೋದಾದ್ರೆ 6.5 ಲಕ್ಷ ಪರಿವಾರಗಳು, ಹೆಚ್ಚು ಕಡಿಮೆ 55 ಲಕ್ಷ ಜನ ಇದರ ಸದಸ್ಯರು, 55 ಲಕ್ಷ ಪರಿವಾರಗಳು. ಅವ್ರಿಗೆ ಕೊಟ್ಟಿರೋ ಸಾಲ ಎಷ್ಟು ಗೊತ್ತಾ? ನಾನು ಬೇರೆ ಕಡೆ ಹೇಳಿದ್ರೆ ಇದು ಅರ್ಥ ಆಗೋದಿಲ್ಲ, ಬೆಂಗಳೂರಿನವ್ರಿಗೆ ಅರ್ಥ ಆಗುತ್ತೆ. ಸಾಲ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 5,000 ಕೋಟಿ, 10,000 ಕೋಟಿ, 20,000 ಕೋಟಿ, 50,000 ಕೋಟಿ ಅಲ್ಲ. ಬ್ಯಾಂಕಿನ ಎಕ್ಸ್ಟೆಂಡೆಡ್ ಆರ್ಮ್ ಆಗಿ 1.25 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಬ್ಯಾಂಕಿನ ಮೂಲಕ ಜನರಿಗೆ ಕೊಡಿಸಿದ್ದಾರೆ. ಯಾವ ಹಳ್ಳಿಯ ಜನಕ್ಕೆ ಬ್ಯಾಂಕಿನ ಹತ್ರ ಹೋಗಿ ಸಾಲ ತೆಗೆದುಕೊಳ್ಳುವ ಕೆಪಾಸಿಟಿ ಇರಲಿಲ್ವೋ, ವೀರೇಂದ್ರ ಹೆಗಡೆಯವರು ಆ ಜನರ ಸಾಲಕ್ಕೆ ಶ್ಯೂರಿಟಿಯಾಗಿ ಧರ್ಮಸ್ಥಳದ ಮಂಜುನಾಥನನ್ನ ನಿಲ್ಲಿಸಿ ಇವನ ಮೂಲಕ ಸಾಲ ವಾಪಸ್ ಕೊಡಿಸೋ ಜವಾಬ್ದಾರಿ ನಮ್ಮದು, ಅವ್ರಿಗೆ ಸಾಲ ಕೊಡಿ ಅಂತ 1.25 ಲಕ್ಷ ಕೋಟಿ ರೂಪಾಯಿ ಸಾಲ ಕೊಡಿಸಿದ್ರಲ್ಲ. ಏನ್ ಮಾತಾಡ್ತೀವ್ರಿ ನಾವು? ಯಾವುದೋ ಹೆಣ್ಣು ಮಗಳು ತನ್ನ ಮಗನನ್ನ ಓದಿಸ್ಲಿಕ್ಕೆ, ತನ್ನ ಮಗನಿಗೆ ಬಿಸ್ನೆಸ್ ಹಾಕೊಡ್ಲಿಕ್ಕೆ, ತನ್ನ ಮನೆಗೆ ಪೇಂಟ್ ಮಾಡ್ಲಿಕ್ಕೆ, ತನ್ನ ಮನೆಗೆ ಒಂದು ಟಿವಿ ತರಲಿಕ್ಕೆ ಸಾಲ ಬೇಕು ಅಂತ ಕೇಳಿದಾಗ ಧರ್ಮಸ್ಥಳ ಸಂಸ್ಥೆ ಸಾಲ ಕೊಟ್ಟು ಅವರಿಂದ ನೀಟಾಗಿ ಅದು ರಿಕವರಿ ಮಾಡುವಂತ ಪ್ರಯತ್ನ ಮಾಡುತ್ತಲ್ಲ, ಇದನ್ನ ಲೇವಾದೇವಿ ವ್ಯವಹಾರ ಅಂತ ಕರೆಯೋರ್ನ ಏನ್ ಹೇಳಬೇಕ್ರಿ? ಮತ್ತು ತಮ್ಮ ದುಡ್ಡಲ್ಲಿ ಕೊಡೋದಲ್ಲ, ಅವರು ಹುಂಡಿಗೆ ಹಾಕಿದ ದುಡ್ಡನ್ನು ಕೊಟ್ಟುಬಿಟ್ಟು ಬಡ್ಡಿ ಲಾಭ ತಾವು ಮಾಡ್ಕೊಳ್ಳೋದಲ್ಲ. ಅದರಲ್ಲಿ ಸ್ವತಃ ಬ್ಯಾಂಕ್ ಇನ್ವಾಲ್ವ್ ಆಗುತ್ತೆ. ಬ್ಯಾಂಕಿನವ್ರು ಬರ್ತಾರೆ, ಅವರು ಸಾಲ ಕೊಡ್ತಾರೆ, ಬಡ್ಡಿನವ್ರು ತೆಗೆದುಕೊಂಡು ಹೋಗ್ತಾರೆ. ಇದರ ಮ್ಯಾನೇಜ್ಮೆಂಟ್ಗೆ ಅಂತ ಇಫ್ ಐಮ್ ನಾಟ್ ರಾಂಗ್ 1-1.5% ಇವ್ರಿಗೆ ಕೊಡ್ತಾರೆ. ಅದರಲ್ಲಿ ಇಡೀ ಸಂಸ್ಥೆಯನ್ನು ನಡೆಸ್ತಾರೆ ಅವರು. ಐ ಹ್ಯಾವ್ ದ ಪ್ರೂಫ್. ಬನ್ನಿ ಯಾರಾದ್ರೂ ಮಾತಾಡ್ಲಿಕ್ಕೆ. ಪ್ಯಾರಲಲ್ ಗವರ್ಮೆಂಟ್ ರನ್ ಮಾಡ್ತಾರೆ. ಕಳೆದ 15 ವರ್ಷಗಳಲ್ಲಿ, 10 ವರ್ಷಗಳಲ್ಲಿ, 2015ರಿಂದ 2025ರ 10 ವರ್ಷಗಳಲ್ಲಿ 12,000 ಮಂದಿರಗಳಿಗೆ 175 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. 175 crores. ಜೈನ್ರ ಕಳೆದ 10 ವರ್ಷಗಳಲ್ಲಿ ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕ ಹೆಚ್ಚು ಕಡಿಮೆ 700 ಪೂರ್ಣ ಡಿಲಾಪಿಡೇಟೆಡ್ ಕಂಡೀಷನ್ ಅಲ್ಲಿದ್ದ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡಿ ಪುನರ್ ನಿರ್ಮಾಣ ಮಾಡಿದ್ದಾರೆ. ಜೈನ್ರ ಈಗ ಜೈನ್ರ ನಿಮಗೆ? ಇಷ್ಟು ದಿನ ಅವ್ರು ಹಿಂದೂ ದೇವಸ್ಥಾನಕ್ಕೆ ಮಾಡುವಾಗ ಹಿಂದೂಗಳು ಅಂತ ಅನ್ನಿಸ್ಲಿಲ್ವಾ? ಈ ನಾಡಿನ ಮಕ್ಕಳಿಗೆ 70,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅಂತಂದ್ರೆ ತಪ್ಪಾಗುತ್ತೆ, ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಕೊಡ್ತಾರೆ. 50 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಚಾಚು ತಪ್ಪದೆ ತಲುಪುವಂತೆ ಮಾಡ್ತಾರಲ್ಲ, ಸಾಮಾನ್ಯರೇನ್ರಿ ಅದು? ಮಿತ್ರ, ಈ 1 ವರ್ಷದಲ್ಲಿ ಕಳೆದ ಅಕಾಡೆಮಿಕ್ ಇಯರ್ ನಲ್ಲಿ 1,030 ಶಿಕ್ಷಕರನ್ನ ರಿಕ್ರೂಟ್ ಮಾಡಿಕೊಂಡು ಎಲ್ಲೆಲ್ಲಿ ಶಿಕ್ಷಕರಿಲ್ವೋ ಅಲ್ಲೆಲ್ಲ ಶಿಕ್ಷಕರನ್ನ ಒದಗಿಸಿ ಕೊಟ್ಟಿರೋದು ಧರ್ಮಸ್ಥಳ ಸಂಸ್ಥೆ. ಬೆಂಗಳೂರಿನವರಿಗೆ ಕೆರೆಗಳು ಅಂದ್ರೆ ಏನು ಅರ್ಥ ಆಗಲಿಕ್ಕಿಲ್ಲ. ಇಡೀ ರಾಜ್ಯದಲ್ಲಿ 1,030 ಕೆರೆಗಳನ್ನ ಪುನರುಜ್ಜೀವನಗೊಳಿಸಿ ಆ ಕೆರೆಗಳಿಂದ ಹೂಳೆತ್ತಿ ಅಲ್ಲಿ ಮಧ್ಯದಲ್ಲಿ ಯಾವಾಗಲೂ ನೀರು ಆರದಂತೆ ಮಾಡಿ ಅಲ್ಲಿ ಮೀನುಗಳು ಉಳಿಯೋದಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಟ್ಟ ಅದ್ಭುತವಾದ ವ್ಯಕ್ತಿ ಆತ. ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ, ಒಂದು ಸಾಮಾನ್ಯ ಜೀವದ ಬಗ್ಗೆ ಇಷ್ಟು ಆಲೋಚನೆ ಮಾಡೋ ವ್ಯಕ್ತಿ ಯಾವುದೋ ಹೆಣ್ಣು ಮಗಳನ್ನ ತನ್ನ ಕೋಣೆಗೆ ಕಳಿಸ್ಕೊಂಡು, ಐಮ್ ಸಾರಿ ನಂಗೆ ಹೇಳ್ಬೇಕಾದ್ರೆ ಬಹಳ ಬೇಜಾರಾಗುತ್ತೆ ಸ್ವಾಮೀಜಿ, ಬಟ್ ನಂಗೆ ಅನಿವಾರ್ಯ, ಯಾಕಂದ್ರೆ ನೀವು ಕೇಳ್ಬಿಟ್ಟಿದ್ದೀರಾ ಅದನ್ನ. ಹೆಣ್ಣು ಮಗಳನ್ನ ತನ್ನ ಮನೆಗೆ ಕರೆಸ್ಕೊಂಡು ರೇಪ್ ಮಾಡಿ ಪೊಲೀಸರನ್ನ ಕರೆಸಿ ಆ ಸತ್ತೋಗಿರೋ ಶವವನ್ನ ಈ ಮಾಸ್ಕ್ ಮ್ಯಾನ್ ಮೂಲಕ ಕರ್ಕೊಂಡು ಹೋಗಿ ದಫನ್ ಮಾಡು ಅಂತ ಹೇಳ್ತಾರೆ ಅಂತ ನಾವು ನಂಬಿದ್ವಲ್ರಿ. ಈಗಂತೂ ಏನ್ ಹೇಳಿದ ಗೊತ್ತಾ? ಇತ್ತೀಚೆಗಾತ ಆ ಸುಜಾತಾ ಭಟ್ ಹೇಳಿದ್ಲು, ನನ್ನ ಕರ್ಕೊಂಡು ಹೋಗಿ ಯಾರೋ ಹಿಂದಿನಿಂದ ಚೆನ್ನಾಗಿ ಹೊಡೆದ್ರು ಮುಸುಕುದಾರಿಗಳು, ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ. ಸಮೀರಾ ಏನ್ ಹೇಳ್ದ ಗೊತ್ತಾ? ಅವಳು ಮುಸುಕುದಾರಿಗಳು ಅಂದಿದ್ಲು, ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ. ಸಮೀರಾ ತನ್ನ ವಿಡಿಯೋದಲ್ಲಿ ಹೇಳಿದ, ಧಣಿಗಳು ನಕಲಿ ದೇವಮಾನವ ಮತ್ತು ಅವನ ತಮ್ಮಂದಿರು ಸೇರಿ ಅವಳನ್ನ ಚೆನ್ನಾಗಿ ಹೊಡೆದ್ರು. ಅವಳೇ ಹೇಳಿದ್ಲು ಮುಸುಕುದಾರಿಗಳು ಹೊಡೆದಿದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ. ಅದೇ ಸುಳ್ಳು. ಆ ವಿಡಿಯೋನ ಯಾವನ್ ಕಳಿಸಿದ್ನಲ್ಲ ಕರ್ಕೊಂಬಂದ್ ಕಪಾಳಕ್ ನಾಲ್ಕು ಬಿಡ್ಬೇಕಿತ್ತು ನೀವು. ನನಗೊಬ್ಬ ಕಳಿಸಿದ್ದ ಅಯೋಗ್ಯ, ಅವ್ನು ನೋಡ್ತಿರ್ತಾನೆ ಇವತ್ತು ಲೈವ್, ಅದಕ್ಕೋಸ್ಕರ ಹೇಳ್ತೀನಿ.
SDPI ಹೋರಾಟಕ್ಕೆ ಬಂದ್ಬಿಟ್ರು, ಇನ್ನು ನಾವು ಬರಲಿಲ್ಲ ಅಂದ್ರೆ ಏನರ್ಥ ಅಂತ ನಾನು ಫೋನ್ ಮಾಡಿ ಹೇಳಿದೆ ಅವನಿಗೆ, ಇದೇ ಕೊನೆ, ಇನ್ನು ಮುಂದೆ ಈ ತರದ್ ಕಳಿಸಿದ್ರೆ ರಸ್ತೆಯಲ್ಲಿ ನಿಲ್ಸ್ಕೊಂಡು ಕಪಾಳ ಕೊಡ್ತೀರಿ, ನನಗೆ ಈ ಮೆಸೇಜ್ ಕಳಿಸೋ ಧೈರ್ಯ ಎಷ್ಟಲ್ಲ ನಿನಗೆ ಅಂತೇಳಿ ಆ ಕ್ಷಣಕ್ಕೆ ಬ್ಲಾಕ್ ಮಾಡಿದೆ. ಈಗ ಫೋನ್ ಮಾಡ್ತಾನೆ ಅನ್ಬ್ಲಾಕ್ ಮಾಡಿ ಅಂತ. ನಾನು ಹೇಳಿದೆ, ನಿನ್ನಂತ ಅಯೋಗ್ಯರನ್ನ, ಯೋಚನೆ ಮಾಡ್ಲಿಕ್ಕೆ ತಾಕತ್ತಿಲ್ದೆ ಇರೋರನ್ನ ನನ್ನ ಫ್ರೆಂಡ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋಕ್ಕಿಂತ ಆಲೋಚನೆ ಮಾಡಬಲ್ಲಂತ ಸಾಮಾನ್ಯನೊಬ್ಬ ನನ್ನ ಜೊತೆಗಾರನಾಗಿದ್ರೆ ನನಗೆ 100 ಪಾಲು ವಾಸಿ, ಗೆಟ್ ಲಾಸ್ಟ್ ಅಂತ ಹೇಳಿದ್ದೀನಿ ನಾನು. ನನಗೆ ಬಹಳ ಹೆಮ್ಮೆ ಇದೆ. ಯಾರ್ಯಾರ್ದೋ ಕೆನ್ನೆಗೆ ಹೊಡಿಲಿಕ್ಕಾಗಲಿಲ್ಲ ಅಂತಂದ್ರೆ ಇಲ್ಲಿ ನಿಂತು ಇದನ್ನ ಹೇಳಿದವನ್ ಕೆನ್ನೆಗೆ ಬಾರಿಸಿದ್ದೀನಿ ಅಂತ ನನಗೊಂದು ಸಂತೋಷ ಇದೆ. ಹ್ಯಾವ್ ಯು ಡನ್ ಇಟ್? ಮಾಡಲಿಲ್ಲ ಅಂದ್ರೆ ಮಾಡಿ. ಯಾವನ ಇದರ ಬಗ್ಗೆ ಗಟ್ಟಿಯಾಗಿ ನಿಂತ್ಕೊಂಡು ಮಾತನಾಡ್ತಿದ್ನೋ, ಧರ್ಮಸ್ಥಳದ ವಿರುದ್ಧ ನಿಂತಿದ್ನೋ, ಅನ್ಫ್ರೆಂಡ್ ಮಾಡಿ, ಅನ್ಬ್ಲಾಕ್ ಮಾಡಿ, ಅವನಿಗೆ ಲೈಕ್ ಕೊಡೋದನ್ನ ನಿಲ್ಲಿಸಿ, ಅವನಿಗೆ ಹೇಳಿ ನಾನು ಧರ್ಮಸ್ಥಳದ ಪರವಾಗಿದ್ದೀನಿ, ನಾನು ಇದರ ಜೊತೆಯಲ್ಲಿ ನಿಂತಿರ್ತೀನಿ ಅಂತ. ನಿಮ್ಗೆಲ್ರಿಗೂ ಗೊತ್ತಿರಬೇಕು ಈ ದೇಶದಲ್ಲಿ ಹೇಗಿದೆ ಅಂತಂದ್ರೆ ನಮ್ಮ ಸ್ಥಿತಿ. ನಾವು ಕುಮಾರಿಲ ಭಟ್ರ ಕಥೆನ ಕೇಳ್ತೀವಿ. ಕುಮಾರಿಲ ಭಟ್ರನ್ನ ಬುದ್ಧಿಸ್ಟ್ಗಳು ಒಂದು ಗುಡ್ಡದ ಮೇಲಿಂದ ನೂಕಿದ್ರಂತೆ. ನೂಕುವಾಗ ಕುಮಾರಿಲ ಭಟ್ರು ಹೇಳಿದ್ರಂತೆ, ನಾನು ನಂಬಿರುವ ವೇದಗಳು ಸತ್ಯವೇ ಆದರೆ ಈ ಗುಡ್ಡದ ಮೇಲಿಂದ ಬಿದ್ದರೂ ನನಗೇನೂ ಆಗಬಾರದು ಅಂತ. ಬಿದ್ದಾಗ ಸ್ವಲ್ಪ ಕೈಗೆ ಗಾಯ ಆಯ್ತು, ಅವರಿಗೆ ಏಟಾಯ್ತು. ಅವ್ರು ಕೇಳಿದ್ರಂತೆ, ನಾನು ವೇದಗಳನ್ನು ಇಷ್ಟು ನಂಬಿದ್ನಲ್ಲ, ಆದ್ರೂ ನನ್ನ ಕೈಗೆ ಏಟಾಯ್ತು ಅಂದಾಗ ಯಾರೋ ಹೇಳಿದ್ರಂತೆ, ನಾನು ನಂಬಿರುವ ವೇದಗಳು ಸತ್ಯವಾದರೆ ಅನ್ಕೊಂಡಿಯಲ್ಲ ನೀನು, ಅದೇ ಪ್ರಾಬ್ಲಮ್. ನಾನು ನಂಬಿರುವ ವೇದ ಸತ್ಯ, ಅದಕ್ಕೆ ಬಿದ್ದರೂ ನನಗೇನು ಆಗೋದಿಲ್ಲ ಅಂತ ನೀನು ಧುಮುಕಿದ್ರೆ ಏನೂ ಆಗಿರ್ತಿರ್ಲಿಲ್ಲ ನಿನಗೆ ಅಂತ ನನಗೆ ಕೆಲವೊಂದ್ಸಲ ಅನ್ಸುತ್ತೆ. ರೇ ಅನ್ನೋದು ಬಂದ್ಬಿಡುತ್ತಾ ಮನಸ್ಸಿನೊಳಗೆ. ಮಿತ್ರ, ಅದನ್ನು ಕಿತ್ತು ಬಿಸಾಕುವಂತ ಹೊತ್ತು ಇವತ್ತು. ಇದು ಭಯಾನಕವಾದ ಷಡ್ಯಂತ್ರ. ನಾನು ಅವತ್ತಿಂದ ಹೇಳ್ತಿದ್ದೆ, ಇವತ್ತು ನನಗೆ ಮೀಡಿಯಾಗಳು ಕೇಳ್ತವೆ, ಚಕ್ರವರ್ತಿಯವರೇ ಷಡ್ಯಂತ್ರ ಅಂತ ನಮ್ಗೆ ಇವತ್ತು ಅನ್ಸುತ್ತೆ. ನಾನು ಹೇಳಿದ ಅವತ್ತಿಂದಲೂ ಹೇಳಿದ್ದೀನಿ, ಹಿಂದೂಗಳ ಮೇಲೆ ಯಾವತ್ತೂ ಷಡ್ಯಂತ್ರ ಆದರೂ ಕೂಡ 4 ಫೋರ್ಸಸ್ ಕೆಲಸ ಮಾಡ್ತವೆ. ಮೊದಲನೇ ಫೋರ್ಸು ಹಿಂದೂಗಳ ಮೇಲೆ ಷಡ್ಯಂತ್ರ ಆದಾಗ ಮಾಡೋದು ನಿಸ್ಸಂಶಯವಾಗಿ ಒಂದು ಜಿಹಾದಿ ಫೋರ್ಸಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲೇ ಹಿಂದೂಗಳ ಮೇಲೆ ಆರೋಪ ಬಂದಾಗ್ಲೂ ತಕ್ಷಣಕ್ಕೆ ಒಪ್ಕೊಳ್ಬೇಡಿ, ಅದ್ರ ಹಿಂದೆ ಯಾರಿದ್ದಾರೆ ಅಂತ ಒಂದು ಗಮನಿಸಿ ನೋಡಿ. ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಜಿಹಾದಿ ಫೋರ್ಸಸ್ ಇರುತ್ತೆ. ಎರಡನೇದು ಇವ್ಯಾಂಜಲಿಕಲ್ ಫೋರ್ಸಸ್ ಇರುತ್ತೆ. ಮೂರನೇದು ಲೆಫ್ಟಿಸ್ಟ್ ಗ್ರೂಪ್ ಇರುತ್ತೆ. ನಾಲ್ಕನೇದು ಪೊಲಿಟಿಕ್ಸ್ ಅಂದೇನು ತಿಳ್ಕೊಳ್ಬೇಡಿ, ಕಾಂಗ್ರೆಸ್ ಇರುತ್ತೆ. ನಾನು ಮೊದಲು ನನ್ನ ಭಾಷಣ ಶುರು ಮಾಡಿದ್ದೆ ಬಿಜೆಪಿಯನ್ನ ಪ್ರಶ್ನೆ ಮಾಡುವ ಮೂಲಕ. ಐ ಆಮ್ ವೆರಿ ಮಚ್ ನ್ಯೂಟ್ರಲ್. ಅಫ್ಕೋರ್ಸ್ ನಾನು ನರೇಂದ್ರ ಮೋದಿ ಅವರನ್ನ ಪ್ರೀತಿಸ್ತೀನಿ. ಇಟ್ ಡಸಂಟ್ ಮೀನ್ ನನ್ನ ಹಿಂದುತ್ವದ ವಿಚಾರಕ್ಕೆ ಯಾರೂ ಅಡ್ಡ ಬರುವಂತಿಲ್ಲ, ಅದು ಬೇರೆನೇ ಪ್ರಶ್ನೆ. ಆದ್ರೆ ಕಾಂಗ್ರೆಸ್ ಇರುತ್ತೆ ಹಿಂದುತ್ವದ ವಿರೋಧ ಆದಾಗ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ರೋಲ್ ಏನ್ ಗೊತ್ತಾ? ಮುಸಲ್ಮಾನರು ವೀಕ್ ಆಗಿದ್ದಾಗ ಇದೇ ಮುಸಲ್ಮಾನರ ತರ ಬಿಹೇವ್ ಮಾಡುತ್ತೆ. ಕ್ರಿಶ್ಚಿಯನ್ರು ವೀಕ್ ಆಗಿದ್ದಾಗ ಕಾಂಗ್ರೆಸ್ಸೇ ಕ್ರಿಶ್ಚಿಯನ್ರ ತರ ಬಿಹೇವ್ ಮಾಡುತ್ತೆ. ಲೆಫ್ಟಿಸ್ಟ್ಗಳು ವೀಕ್ ಆಗಿದ್ದಾಗ ಕಾಂಗ್ರೆಸ್ಸೇ ಲೆಫ್ಟಿಸ್ಟ್ಗಳ ತರ ಬಿಹೇವ್ ಮಾಡುತ್ತೆ. ಹಿಂಗಾಗಿ ಅದು 4ನೇ ಫೋರ್ಸು. 5ನೇದೊಂದು ಫೋರ್ಸ್ ಇದೆ, ನಿಲ್ಲಿಸ್ಬಿಟ್ಟಿಲ್ಲ ನಾನು. 5ನೇ ಫೋರ್ಸ್ ಯಾರು ಗೊತ್ತಾ? ಈ ವೀಕ್ ಹಿಂದೂಗಳ ಫೋರ್ಸ್. ನನ್ನ ಹೆಗಲ ಮೇಲೆ ಬಂದೂಕಿಡು ಬಾ ಅಂತ ಇಡಿಸ್ಕೊಂಡಿದ್ದೀವಲ್ಲ, ಇದು ನಮ್ದೇ ಫೋರ್ಸು. ನಮ್ಗೆಲ್ರಿಗೂ ಈ ನೈತಿಕ ಪ್ರಜ್ಞೆ ತುಂಬಾ ಕಾಡ್ಬಿಟ್ಟಿದೆ. ಸಮೀರ್ ಮುಲ್ಲಾನ ವಿಡಿಯೋಗಳನ್ನ ನಾವು ನಂಬಿದ್ವಲ್ಲ ಮಿತ್ರ. ಯಾವತ್ತಾದ್ರೂ ಸಮೀರ್ ಮುಲ್ಲಾ ಕಳೆದ 2023ಕ್ಕೆ ಚಿಕ್ಕಬಳ್ಳಾಪುರದ ಮಾಸ್ಕ್ ನಲ್ಲಿ, ಮಸೀದಿಯಲ್ಲಿ ಒಂದು 6 ವರ್ಷದ ಹೆಣ್ಣು ಮಗಳ ಒಂದು ಅತ್ಯಾಚಾರ ಆಯಿತು. ಅದು ಸುದ್ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವ್ಯಾಪಕವಾಗಿ ಬಂತು. ಒಬ್ಬ ಆಕ್ಟಿವಿಸ್ಟ್ ಅದನ್ನ ರೀಪೋಸ್ಟ್ ಮಾಡಿದ ನಂತರ ಅವ್ರ ತಂದೆ ತಾಯಂದರಿಗೆ ಕಂಪ್ಲೇಂಟ್ ಕೊಡುವ ಧೈರ್ಯವೂ ಇರಲಿಲ್ಲ. ಅವ್ರು ಕೊನೆಗೂ ಕಂಪ್ಲೇಂಟ್ ಕೊಡಲ್ಲ ಅಂತಂದ್ರು. ಕೊನೆಗೆ ಸೂಮೋಟೋ ಕೇಸ್ ತೆಗೆದುಕೊಂಡು ಅವನನ್ನು ಒಳಗೆ ಹಾಕಬೇಕಾಗಿ ಬಂತು. ಡಿಡ್ ಸಮೀರ್ ಮುಲ್ಲಾ ಸ್ಪೀಕ್? ಬೆಂಗಳೂರಿನ ಹೆಗಡೆ ನಗರದಲ್ಲಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಒಂದು ಹೆಣ್ಣು ಮಗಳ ಮೇಲೆ ಮಾಸ್ಕ್ ನಲ್ಲಿ ಅಸಾಲ್ಟ್ ಆಯಿತು. ಡಿಡ್ ಸಮೀರ್ ಮುಲ್ಲಾ ಸ್ಪೀಕ್? ಬೆಳಗಾವಿಯ ಮಾಸ್ಕ್ ನಲ್ಲಿ 6 ವರ್ಷದ ಮಗುವಿಗೆ ಅವಳ ಮೇಲೆ ಅತ್ಯಾಚಾರ ಆಯಿತು. ಒಬ್ಬ ಆಕ್ಟಿವಿಸ್ಟ್ ಅದನ್ನು ಪೋಸ್ಟ್ ಮಾಡಿದ್ದಕ್ಕೋಸ್ಕರ ದೊಡ್ಡ ಸುದ್ದಿಯಾಗಿ ಒಳಗೆ ಹೋಗ್ಬೇಕಾಗಿ ಬಂತು. ಇಲ್ಲದೆ ಹೋದ್ರೆ ಸಾಧ್ಯ ಇರಲಿಲ್ಲ. ಡಿಡ್ ಸಮೀರ್ ಮುಲ್ಲಾ ಸ್ಪೀಕ್? ನಾನು ಕಳೆದ 5 ವರ್ಷಗಳಲ್ಲಿ 100 ಪ್ರಕರಣಗಳನ್ನ ಮಾಸ್ಕಲ್ಲಿ ನಡೆದಿತ್ತೆ ಕೊಡ್ತೀನಿ. ಯಾಕ್ರಿ? ಯಾಕೆ ನ್ಯಾಯ ಬೇಡ ಅಲ್ಲಿಗೆ? ಹೆಣ್ಣು ಮಕ್ಕಳ ನ್ಯಾಯಕ್ಕೆ ನೀನಿಲ್ಲಿ ಬಂದು, ಹೆಣ್ಣು ಮಕ್ಕಳ ನ್ಯಾಯಕ್ಕೆ ಅವನ್ಯಾವನ್ ನಾವು ಅಷ್ಟೇ ಬಲವಾಗಿ ನಿಂತಿದ್ದೀವಿ. ನಾನು ಇದ್ದೀನಿ, ನೀವು ಇದ್ದೀರಾ, ಯಾವ ಅನುಮಾನವೂ ಇಲ್ಲ. ಆದರೆ ನೀನು ಬಂದು ಇಲ್ಲಿ 100 ಹತ್ಯೆಗಳಾಗಿವೆ, 1000 ಹತ್ಯೆಗಳಾಗಿವೆ, ನಿಮ್ ರಕ್ತ ಕುದಿಯಲ್ವಾ ಅಂತ ಕೇಳ್ತಾನೆ. ಅಪ್ಪ ತಂದೆ, ಮಾಸ್ಕ್ ನಲ್ಲಿ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯ್ತು, ನಿನ್ ರಕ್ತ ತಣ್ಣಗಾಗಿ ಹೋಗಿದ್ಯಪ್ಪ ಅಂತ ಕೇಳಬೇಕಿತ್ತಲ್ಲ ನಾವು. ಅಫ್ಕೋರ್ಸ್
ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಮುಸ್ಲಿಂ ಹಿಂದೂ ಅಂತ ನಾನು ನೋಡಲ್ಲ. ಅದು ಹೆಣ್ಣು ಮಗು ಅಷ್ಟೇ, ಅವಳಿಗೆ ನ್ಯಾಯ ಸಿಗಬೇಕು. ಆದರೆ ನ್ಯಾಯ ಸಿಗಬೇಕು ಅನ್ನೋ ಭರದಲ್ಲಿ ನನ್ನ ಒಟ್ಟಾರೆ ನಂಬಿಕೆಯನ್ನ ಧ್ವಂಸಗೊಳಿಸುವಂತ ನಿನ್ನ ಧೂರ್ತತನಕ್ಕೆ ಯಾರು ಮಾತನಾಡಬೇಕಾಗಿದೆ? ಯಾರು ಕೇಳಬೇಕಾಗಿದೆ? ಮಿತ್ರ, 2023 ಇಡೀ ಪ್ರಕರಣವನ್ನು ಮೇಲೆತ್ತಿದ್ ಯಾರು ಗೊತ್ತಾ? ವಾಪಸ್ಸು ಒಡನಾಡಿ ಅನ್ನುವಂತ ಒಂದು ಸಂಸ್ಥೆಯ ಸ್ಟ್ಯಾನ್ಲಿ ಅನ್ನುವಂಥವನು, ಸ್ಟ್ಯಾನ್ಲಿ ಏನಿರ್ಬೋದು ಅಂತ ಅಂದಾಜಾಯ್ತು. ಸ್ಟ್ಯಾನ್ಲಿ ಸೈಲೆಂಟ್ ಆಗಿದ್ದ. ಈಗ ಮೊನ್ನೆ ಮತ್ತೆ ಒಂದು ಆಡಿಯೋ ಮಾಡಿ ಸ್ಟ್ಯಾನ್ಲಿ ಮತ್ತು ಅವನ ಟೀಮ್ ಹರಿಬಿಡಲಿಕ್ಕೆ ಶುರು ಮಾಡಿದೆ. ಯಾಕೆ ಅಂದ್ರೆ ಯಾರನ್ನ ಮುಂದಿಟ್ಟು ಈ ಕೆಲಸ ಮಾಡಿದ್ವೋ ಎಲ್ಲರೂ ಫೇಲ್ ಆದ್ಮೇಲೆ ಇನ್ನು ನಾವು ಬೀದಿಗೆ ಬರಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯವರ ಸುತ್ತಲೂ ಒಂದು 4 ಜನ ಕೂತಿದ್ದಾರೆ. ನಾನು ನೇರವಾದ ಆರೋಪ ಅಂತ ತಿಳ್ಕೊಂಡ್ರು ಬೇಜಾರಿಲ್ಲ. ಆ ಕೂತಿರುವಂತವರು ಸೈಲೆಂಟ್ ಆಗಿ ಇಷ್ಟನ್ನು ಹ್ಯಾಂಡಲ್ ಮಾಡಿಸ್ತಿದ್ರು. ಒಂದು ದಿನದ ಮುಂಚೆ SIT ರಚನೆ ಮಾಡೋದಿಲ್ಲ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು, ನನಗೆ ಯಾರ್ದು ಒತ್ತಡ ಇಲ್ಲ ಅಂತ ಹೇಳಿದ ಸಿದ್ದರಾಮಯ್ಯನವರು ಮರುದಿನ SIT ರಚನೆ ಮಾಡ್ಬಿಟ್ಟಲ್ರಿ. ಫೈನ್, SIT ರಚನೆ ಮಾಡಿದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ನನ್ನ ಧರ್ಮಕ್ಷೇತ್ರ ನಿಷ್ಕಳಂಕವಾಗಿ ಹೊರಗೆ ಬಂತು, ನನ್ನ ಧರ್ಮಾಧಿಕಾರಿ ನಿಷ್ಕಳಂಕವಾಗಿ ಹೊರಗೆ ಬಂದ್ರು. ಐ ಆಮ್ ಪ್ರೌಡ್, ನಂಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಇವರ ಉದ್ದೇಶ ಇದಾಗಿರ್ಲಿಲ್ಲ. ಇವ್ರಿಗೆ ಏನನ್ಸಿತ್ತು ಗೊತ್ತಾ? ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋರು ಬೇಕಾದಷ್ಟು ಜನ ಇದ್ದಾರೆ, ಒಂದಾದ್ರೂ ಬಾಡಿಯಲ್ಲಿ ಸಿಗತ್ತೆ. ಅದಕ್ಕೆ 13 ಪಾಯಿಂಟ್ ತೋರಿಸಿದ್ದು ಉದ್ದಕ್ಕೆ, ಎಲ್ಲಾದ್ರೂ ಒಂದು ಸಿಗಲಿ. ಅವನೇನ್ ಹೇಳ್ದ ಗೊತ್ತಾ? 13ನೇ ಪಾಯಿಂಟ್ನಲ್ಲಿ 16 ಹೂತ್ಬಿಟ್ಟಿದೀನಿ ಎಂದ. ಅವನಿಗೆ ಗೊತ್ತಿತ್ತು ಮೊದಲನೇ 13 ಪಾಯಿಂಟ್ ಒಳಗೆ ಒಂದು ಸಿಕ್ಬಿಡುತ್ತೆ, ಸಿಕ್ಕಾಪಟ್ಟೆ ಸುದ್ದಿ ಆಗುತ್ತೆ, ಇನ್ನು 13ನೇ ಪಾಯಿಂಟ್ ವರೆಗೂ ಯಾರು ಹೋಗೋದಿಲ್ಲ ಅಂತ. SIT ಅವರು ಕಡಿಮೆ ಇಲ್ಲ, ಅವ್ರು 12ನೇ ಪಾಯಿಂಟ್ ವರೆಗೂ ತೆಗೆದ್ರು, ಏನೂ ಸಿಗಲಿಲ್ಲ. 13ನೇ ಪಾಯಿಂಟ್ ನಿಲ್ಲಿಸಿದ್ರು. 14, 15 ಬೇರೆ ತೋರಿಸು ಅಂದ್ರು. ಅವನ್ನೆಲ್ಲ ತೋರಿಸ್ದ, ಏನೂ ಸಿಗಲಿಲ್ಲ. 13ನೇ ಪಾಯಿಂಟ್ಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತಗೊಂಡು ಬಂದು 20 ಅಡಿ ಆಳಕ್ಕೆ ಹೋದ್ರು, ನೀರು ಸಿಕ್ತು, ಹೆಣ ಸಿಗಲಿಲ್ಲ. ಅಲ್ಲಿವರೆಗೂ ಸತ್ಯ ಹೇಳ ನಾನು, ನಂಗೆ ಅಣ್ಣಪ್ಪನ ಮೇಲೆ ಒಂದು ಬೇಜಾರು ಬಂದ್ಬಿಟ್ಟಿತ್ತು. ಏನ್ ಅಣ್ಣಪ್ಪ ನೀನು ಏನ್ ಹಿಂಗೆ ನಿಂತು ಬಿಟ್ರೆ ಹೆಂಗೆ? ನಿನ್ ಮೇಲೆ ಇರುವಂತ ಶ್ರದ್ಧೆ ದಿನೇ ದಿನೇ ಕಡಿಮೆ ಆಗುವಂಗೆ ಮಾಡ್ತಿದ್ಯಲ್ಲ ಅಂತ. ಯಾವಾಗ 13 ಹೊಂಡಗಳಲ್ಲಿ, 13 ಅಲ್ಲ 17, 18 ಹೊಂಡಗಳಲ್ಲಿ ಏನೂ ಸಿಗ್ಲಿಲ್ವೋ, ನಾನು ಒಂದ್ಸಲ ಅಣ್ಣಪ್ಪನ ಹತ್ರ ಸಾರಿ ಕೇಳಿದೆ. ಅಪ್ಪ ತಂದೆ, ನಿನ್ನ ಪವಾಡವನ್ನ ನಾನು ನಂಬಲಿಕ್ಕಾಗ್ಲಿಲ್ಲ, ನನಗೆ ಅರ್ಥ ಆಗ್ಲಿಲ್ಲ ಅಷ್ಟೇ. ಬಟ್ ನೀನ್ ಯಾವಾಗ ಮಾಡಬೇಕೋ ಅವತ್ತು ಮಾಡಬೇಕು ನಿಶ್ಚಯ ಮಾಡಿದ್ರೆ ಯಾರು ಅಲಗಾಡಿಸ್ಲಿಕ್ಕೆ ಸಾಧ್ಯ? ನೀನ್ ಏನ್ ನಿರ್ಣಯ ಮಾಡ್ತೀಯೋ ಮಾಡು, ಮೆಟ್ಟಿಲ ಮೇಲೆ ನಾನ್ ನಿರ್ಣಯ ಮಾಡ್ತೀನಿ ಅಂತ ಅಣ್ಣಪ್ಪ ಡಿಸೈಡ್ ಮಾಡಿದ್ರೆ ಇವ್ರು ಯಾವ ಕೊತ್ವಾಲ್ ನಾಯಕರು? ಔಟ್ ಆಫ್ ಸಿಲೆಬಸ್ ಅಜ್ಜಿ ಬಂದ್ಬಿಡ್ತಲ್ಲ, ಅವ್ರಿಗೂ ಔಟ್ ಆಫ್ ಸಿಲೆಬಸ್ ಇರಬೇಕು. 2 ವರ್ಷಗಳಿಂದ ಆಕೆಯನ್ನು ಟ್ರೈನ್ ಮಾಡಿ 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 ಅವ್ರು ಏನ್ ಅನ್ಕೊಂಡಿದ್ರು ಗೊತ್ತಾ? ಅನನ್ಯ ಭಟ್ಟನ್ ಸುದ್ದಿ ಬರುತ್ತೆ, ಅಷ್ಟೊತ್ತಿಗೆ ಅಗಿಲಿಕ್ಕೆ ಶುರುವಾಗುತ್ತೆ. ಅಗದ್ರಲ್ಲಿ ಮೊದಲನೇದು 2, 3 ಏನಾದ್ರೂ ಸಿಕ್ಬಿಡುತ್ತೆ, ಜನ ಎಲ್ಲ ಆ ಕಡೆಗೆ ಹೋಗ್ಬಿಡ್ತಾರೆ. ವೀರೇಂದ್ರ ಹೆಗಡೆಯವರ ಮೇಲೆ ಆರೋಪಗಳ ಸುರಿಮಳೆ ಆಗುತ್ತೆ. ಅನನ್ಯ ಭಟ್ಟನ್ ಎಲ್ಲರೂ ಮರ್ತು ಬಿಡ್ತಾರೆ. ಒಂದ್ ಕೇಸ್ ಅವ್ರ ತಲೆ ಮೇಲೆ ಬಂದು ಕೂತಿರುತ್ತೆ ಅಂತ. ಆದ್ರೆ ಯಾವಾಗ ಸಿಗಲಿಲ್ವೋ ಮೀಡಿಯಾಗಳು ನುಗ್ಗಿದ್ವು ನೋಡಿ ಮನೆ ಮನೆಗೆ. ಹೆಂಗ್ ಬಂತು ಆಚೆ ಅಂತಂದ್ರೆ ಅನನ್ಯ ಭಟ್ ಅನ್ನೋ ಹೆಣ್ಣು ಮಗಳೇ ಇರ್ಲಿಲ್ಲ ರೀ. ನಾವು ಅನನ್ಯ ಭಟ್ ಇರದ ಹೆಣ್ಣು ಮಗಳೊಬ್ಬಳನ್ನ ಆಕೆಯ ಮೂಲಕ ಭೂಮಿಗೆ ಕರ್ಕೊಂಡು ಬಂದು ಆಕೆಯನ್ನ ದೊಡ್ಡವಳನ್ನಾಗಿ ಮಾಡಿಸಿ ಅವಳನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ರೇಪ್ ಮಾಡಿಸಿ ಊತು ಹಾಕ್ಸ್ಬಿಟ್ವಿ. ಏನ್ ಅವಸ್ಥೆ ಇದು ಮಿತ್ರ? ದಿಸ್ ಇಸ್ ಟೈಮ್. ನಾನು ಆ ಕಾರಣಕ್ಕೋಸ್ಕರ ಬಂದಿರೋದು. ನಂಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾತ್ರ ಅಲ್ಲ, ಈ ರಾಜ್ಯದ ಯಾವ ಹಳ್ಳಿಯಲ್ಲಿ ಮಾಡಿದಾಗ್ಲೂ ಕೂಡ ನನಗೆ ಅರ್ಧ ಗಂಟೆ ಸಮಯ ಇದ್ರೂ ನಾನು ಈ ಕಾರ್ಯಕ್ರಮಕ್ಕೋಸ್ಕರ ಹೋಗಿ ಬರ್ತೀನಿ ಅಂತ ನಾನು ನಿಶ್ಚಯ ಮಾಡಿದ್ದೀನಿ. ಯಾಕೆ ನಿಶ್ಚಯ ಮಾಡಿದ್ದೀನಿ ಗೊತ್ತಾ? ಧರ್ಮದ ಪುನರ್ಜಾಗೃತಿಯ ಸಮರ್ಥ ಸಮಯ ಇದು. ಒಂಥರ ನಮ್ಮ ಶ್ರದ್ಧೆಯನ್ನ ಅಲಗಾಡಿಸಿ ಬಿಟ್ಟಿದ್ರು. ಧರ್ಮಸ್ಥಳಕ್ಕೆ ಜನ ಕಡಿಮೆ ಆಗಿದ್ದಾರ ಅಂತ ನಾನು ಕೇಳ್ತಿರ್ತೀನಿ ಧರ್ಮಸ್ಥಳದವ್ರನ್ನ. ಅವ್ರು ಹೇಳ್ತಾರೆ ಜಾಸ್ತಿ ಆಗಿದ್ದಾರೆ ಸರ್, ಕಡಿಮೆ ಆಗ್ಲಿಲ್ಲ. ಆದರೆ ಈ ಪೀಳಿಗೆಯವರು ಮಾತ್ರ ಮುಂದಿನ ಪೀಳಿಗೆಯವರು ಬರೋದನ್ನ ಕಡಿಮೆ ಮಾಡ್ತಾರೆ. ಯಾಕೆ ಕಡಿಮೆ ಮಾಡ್ತಾರೆ ಅಂತಂದ್ರೆ ಅದೇ ಉದ್ದೇಶ ಇರೋದು ಇವರಿಗೆ. ಈ ಕಲ್ಚರಲ್ ಬೇಸ್ ಅನ್ನ ನಾಶ ಮಾಡಬೇಕು ಅನ್ನುವಂತ ಉದ್ದೇಶ. ನನ್ಗೆ ಈಗಿರೋದು ಏನು ಅಂತಂದ್ರೆ ಆ ಮಕ್ಕಳಲ್ಲಿ ಒಂದು ಗೊಂದಲ ಶುರುವಾಗೋಯ್ತಲ್ಲ, ಸುಳ್ಳು ಹೇಳ್ತಾರಲ್ಲಪ್ಪ ಅನ್ನೋದ್ರ ಬಗ್ಗೆ ಅಂತ, ಸುಳ್ಳು ಹೇಳಿದ್ದಾರೆ ಅಂತ ಅವ್ರ ತಲೆಗೆ ಬಲವಾಗಿ ತುಂಬಿಸಿ ಅವರನ್ನು ಮತ್ತೆ ಹಿಂದೂ ಸಂಸ್ಕೃತಿಯ ಕಡೆ ಎಳೆ ತರುವಂತ ಕೆಲಸವನ್ನ ನಾನು ನೀವು ಬಲವಾಗಿ ಮಾಡಬೇಕಾಗಿದೆ. ಮಿತ್ರ, ಇವರಿಷ್ಟಕ್ಕೆ ಸುಮ್ಮನಾಗೋದಿಲ್ಲ.
ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ತಲೆ ಬುರುಡೆ ತಗೊಂಡ್ ಬರ್ತಾರೆ, ಬುರುಡೆಯಲ್ಲೇ ಬಡಿಬೇಕು ಅವ್ರಿಗೆ. ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಬಾಡಿ ಹೆಸರು ತೆಗೆದುಕೊಂಡು ಬರ್ತಾರೆ, ಇನ್ನೊಂದು ಹೆಣ್ಮಗಳ ಹೆಸರು ತೆಗೆದುಕೊಂಡು ಬರ್ತಾರೆ. ನಮ್ಮ ಕೈಯಲ್ಲಿ ಹೇಗಿರ್ಬೇಕು ಅಂತಂದ್ರೆ, ಇವ್ರಿಗೆಲ್ಲ ಅಲ್ಲಲ್ಲೇ ಪಾಠ ಕಲಿಸಬಲ್ಲಂತ ಸಾಮರ್ಥ್ಯವನ್ನ ನಾವೇನಾದ್ರೂ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಕಣ್ಣೆದಿರಿಗೆ ನಮ್ಮ ಕಾಲದಲ್ಲೇ ನಮ್ಮ ಧರ್ಮ ಕಳೆದುಕೊಳ್ಳುವಂತ ಸ್ಥಿತಿಯನ್ನ ನಾವು ತಂದ್ಕೊಳ್ಬಾರ್ದು ಮಿತ್ರರೇ. ಆ ಕಾರಣಕ್ಕೆ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಒಗ್ಗಟ್ಟಾಗೋಣ. ಜೊತೆಗೆ ಬಂದಿದ್ದೀವಿ, ಅಣ್ಣಪ್ಪನ ಕಾರಣಕ್ಕೆ ಬಂದಿರೋದು. ನಾವು 5 ವರ್ಷದ ಮುಂಚೆ ಇವೆಲ್ಲ ಮಾಡಿದ್ರೆ ನೀವು ಯಾರು ಬರ್ತಿರ್ಲಿಲ್ಲ. ಅದು ನಂಬ್ಕೊಂಡಿದೀವಿ ಅಂತಲ್ಲ, ಆಸಕ್ತಿ ಇರ್ತಿರ್ಲಿಲ್ಲ. ಆದ್ರೆ ಕಳೆದ ಅನೇಕ ದಿನಗಳಿಂದ ಪಶ್ಚಾತ್ತಾಪದ ಬೆಂಕಿ ಹೆಂಗ್ ಉರಿತಾ ಇದೆ ಅಂತಂದ್ರೆ, ನಿನ್ನೆ ಅನೇಕರ ಒಳಗೆ ಯಾರ್ಯಾರು ಚೆನ್ನಾಗಿ ಟ್ವೀಟ್ ಮಾಡಿದ್ದಾನೆ. ಏನ್ ಹೇಳ್ತಾನೆ ಗೊತ್ತಾ, ನಾನು ನಿಮ್ಮನ್ನ ಮತ್ತು ನಿಮ್ಮ ಪರಿವಾರವನ್ನ ಕೆಟ್ಟದ್ದು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದೆ, ದಯಮಾಡಿ ಕ್ಷಮಿಸಿ ಅಂತ ಹಾಕಿದ್ದ. ನಾನು ಬೆಳಗ್ಗೆ ಎದ್ದ ತಕ್ಷಣ ಇದು ಫಸ್ಟ್ ನೋಡಿದ್ದೆ ಆ ಟ್ವೀಟ್ ಅನ್ನ. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ವಾ, ನನ್ನ ಸಮಾಜ ವಾಪಸ್ ಬಂತು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಹಿಂದೂ, ಜೈನ, ಬೌದ್ಧ, ಸಿಖ್ ಯಾರೇ ಇದ್ರು ಈ ರಾಷ್ಟ್ರದ ವಿಚಾರದಲ್ಲಿ ಬಲವಾಗಿ ನಿಂತಿರ್ತೀವಿ. ನಮ್ಮ ನಡುವೆ ಯಾವ ಷಡ್ಯಂತ್ರಕ್ಕೂ ಒಂದಿಂಚು ಜಾಗ ಕೊಡೋದಿಲ್ಲ ಎನ್ನುವಂತ ಮತ್ತೊಮ್ಮೆ ಆ ಸಾಬೀತುಪಡಿಸುವಂತ ಸಂದರ್ಭ ಬಂತಲ್ಲ. ಆ ಸಂದರ್ಭ ಬಂದಿದ್ದಕ್ಕೆ ನಾನು ಹೃತ್ಪೂರ್ವಕವಾಗಿ ಮನಸಾರೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಮಿತ್ರರೇ, ಜೊತೆಯಲ್ಲಿ ನಿಂತ್ಕೊಳ್ಳೋಣ, ಕೊನೆವರೆಗೂ ಜೊತೆಯಲ್ಲಿ ನಿಂತ್ಕೊಳ್ಳೋಣ. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ಹೋರಾಟವನ್ನ ಮಾಡಿದ್ದು ನಾನು ಅಲ್ಲ, ವಸಂತ್ ಗಿಳಿಯಾರ್ ಅಲ್ಲ, ಅರುಣ್ ಶ್ಯಾಮ್ ಅಲ್ಲ, ಕೀರ್ತಿ ಅಲ್ಲ, ಪುನೀತ್ ಅಲ್ಲ, ಯಾರೂ ಅಲ್ಲ, ಸ್ವತಃ ಅಣ್ಣಪ್ಪ ತನ್ನ ಹೋರಾಟವನ್ನು ತಾನೇ ಸಂಘಟಿಸಿಬಿಟ್ಟ. ನಾನು ನೀವು ಅಣ್ಣಪ್ಪನ ಹೋರಾಟದಲ್ಲಿ ಭಾಗಿಯಾದವರ ಮುಂದೆ ಲೀಡರ್ ಆಗಿ ನಿಂತ್ಕೊಂಡಿದ್ದೀವಿ ಬಿಟ್ರೆ ಅದರ್ವೈಸ್ ಎಲ್ಲ ಅಣ್ಣಪ್ಪ ಮಾಡಿಬಿಟ್ಟ. ಅಣ್ಣಪ್ಪ ಹೇಳ್ದ, ನಾನು ನೋಡಿದೆ ಮೊದಲನೇ ವರ್ಷ ನೀವು ಬರ್ತೀರಾ, ಬರ್ಲಿಲ್ಲ. 2ನೇ ವರ್ಷ ಬರಲಿಲ್ಲ. 12 ವರ್ಷ ಕಾದು ಇನ್ನು ಈ ಅಪ್ಪನಿಗೆ ವನವಾಸ ಸಾಕು ಅಂತ ನಾನೇ ಬಂದಿದ್ದೀನಿ ಅಂತ ಅಣ್ಣಪ್ಪ ಎದುರಿಗೆ ಬಂದು ನಿಂತ್ರೆ ತಲೆಬಾಗಿ ಜೊತೆಯಲ್ಲಿ ನಿಲ್ಲೋದ್ ಬಿಟ್ಟು ಬೇರೆ ಏನು ಕೆಲಸ ನಮ್ಮದಿಲ್ಲ. ನಾನಂತೂ ತಲೆಬಾಗಿ ನಿಂತಿದ್ದೀನಿ, ನನ್ನ ಜೊತೆ ನೀವು ನಿಂತಿರ್ತೀರಾ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತಾ ನಿಮ್ಗೆಲ್ರಿಗೂ ಪ್ರೀತಿಯಿಂದ ಧನ್ಯವಾದವನ್ನ ಸಮರ್ಪಿಸಿ, ಧರ್ಮ ಶ್ರೀ ಕ್ಷೇತ್ರಕ್ಕೆ ಜಯವಾಗಲಿ, ಮಂಜುನಾಥನಿಗೆ ಜಯವಾಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ಒಂದು ಸಲ ಉಚ್ಚ ಕಂಠದಲ್ಲಿ ಭಾರತ ಮಾತೆಗೆ ಒಂದು ಜೈಕಾರ ಕೊಡಿ, ಎರಡೂ ಕೈಗಳನ್ನು ಮೇಲೆತ್ತಿ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.